Hello everyone, welcome to NEET YUG and welcome to Biology KCET Crash Course video series. ಇದು ಈ ವಿಡಿಯೋ ಸೀರೀಸ್ನ ಮೊದಲ ವಿಡಿಯೋ. ಇಲ್ಲಿ ನಾನು ಸೆಕೆಂಡ್ ಇಯರ್ PUCಯ ಎವಲ್ಯೂಷನ್ ಚಾಪ್ಟರಿಂದ 60ಕ್ಕಿಂತ ಹೆಚ್ಚು MCQಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಇದಕ್ಕೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ದೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ಎಲ್ಲ ಸೆಕೆಂಡ್ ಇಯರ್ PUC ಹಾಗೂ ಫಸ್ಟ್ ಇಯರ್ PUC ಚಾಪ್ಟರ್ಸ್ಗಳ ಇಂಪಾರ್ಟೆಂಟ್ MCQಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ಈ KCET ಕ್ರಾಶ್ ಕೋರ್ಸ್ ಸೀರೀಸಲ್ಲಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಈ ಚಾಪ್ಟರ್ ಎವಲ್ಯೂಷನ್ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಸೊ ನಾವು ಫಸ್ಟ್ ಕ್ವಶನನ್ನು ನೋಡೋಣ. Greek thinkers thought units of life called spores were transferred to different planets including Earth. This theory is called as Big Bang theory, panspermia, biogenesis, abiogenesis. ಸೊ ಗ್ರೀಕ್ ಥಿಂಕರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭೂಮಿ ಹಾಗೂ ವಿವಿಧ ಪ್ಲ್ಯಾನೆಟ್ಸ್ಗಳಲ್ಲಿ ಲೈಫ್ ಹೇಗೆ ಉತ್ಪತ್ತಿ ಆಯಿತು, ಉಗಮವಾಯಿತು ಅಂತ ಹೇಳಿದ್ರೆ ಒಂದು ಸ್ಪೇಸಿಂದ ಕೆಲವು ಸ್ಪೋರ್ಟ್ಸ್ಗಳು ಬಂತು, ಭೂಮಿ ಮೇಲೆ ನೆಲೆಸಿದ್ವು, ನಂತರ ಅದು ಜೀವಿಗಳಾಗಿ ಮಾರ್ಪಟ್ಟು ಅಂತ ಹೇಳಿ. ಸೊ ಇದಕ್ಕೆ ನಾವು ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಈ ಕ್ವಶನ್ಗೆ ಕರೆಕ್ಟ್. ಇದು ಒರಿಜಿನ್ ಆಫ್ ಲೈಫ್ ಕಾನ್ಸೆಪ್ಟಿಂದ ತೆಗೆದಿರೋದು ಈ ಚಾಪ್ಟರಿಂದ. ಸೊ ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಏನು ಅಂತ ಹೇಳಿದ್ರೆ ಒರಿಜಿನ್ ಆಫ್ ಯೂನಿವರ್ಸ್ ಹೇಗೆ ಉತ್ಪತ್ತಿ ಆಯಿತು, ಫಾರ್ಮೇಷನ್ ಆಯಿತು ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತದೆ. ಸೊ ಇಲ್ಲಿ 4.5 ಬಿಲಿಯನ್ ಇಯರ್ಸ್ ಎಗೋ ಅರ್ತ್ ಕೂಡ ಫಾರ್ಮೇಷನ್ ಆಗ್ತದೆ, ಅದು ಕೂಡ ನೆನ್ಪಿಟ್ಕೊಳ್ಳಿ. ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಸೊ ಬಯೋಜೆನಿಸಿಸ್ ಅಂದರೆ ಏನು ಅಂತ ಹೇಳಿದ್ರೆ ಈ ಮೊದಲ ಲೈಫ್ ಅಂದರೆ ಫಸ್ಟ್ ಫಾರ್ಮ್ ಆಫ್ ಲೈಫ್ ಎಲ್ಲಿಂದ ಬರುತ್ತದೆ ಅಂತ ಹೇಳಿದ್ರೆ ನಾನ್ ಲಿವಿಂಗ್ ಮಾಲಿಕ್ಯೂಲ್ಸಿಂದ ಬರುತ್ತದೆ, ಅದು ಇವಲ್ಯೂಷನ್ ಪ್ರಾಸೆಸ್ ಮುಖಾಂತರ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್. ಎ ಬಯೋಜೆನಿಸಿಸ್ ಅಂತ ಹೇಳಿದ್ರೆ ಏನೆಲ್ಲ ಲೈಫ್ ಇದೆ ಈಗ ಎಟ್ ಪ್ರೆಸೆಂಟ್ ಅದೆಲ್ಲ ಒಂದು ಕೆಮಿಕಲ್ ರಿಯಾಕ್ಷನಿಂದ ಬಂದಂಥದ್ದು ಅಂತ ಹೇಳ್ತದೆ, ಅಂದರೆ ಲೈಫ್ ಉತ್ಪತ್ತಿಯಾಗಿದ್ದು ನಾನ್ ಲಿವಿಂಗ್ ಥಿಂಗ್ಸಿಂದ ಅಂತ ಎ ಬಯೋಜೆನಿಸಿಸ್. ಸೆಕೆಂಡ್ ಕ್ವಶನ್ ನೋಡಿ. ಲೈಫ್ ಕೇಮ್ ಔಟ್ ಆಫ್ ಡಿಕೇಯಿಂಗ್ ಆ್ಯಂಡ್ ರಾಟಿಂಗ್ ಮ್ಯಾಟರ್ ಲೈಕ್ ಸ್ಟ್ರಾ, ಮಡ್ ಎಕ್ಸೆಟ್ರಾ. ದಿಸ್ ವಾಸ್ ದಿ ಥಿಯರಿ ಆಫ್, ಅಂದರೆ ಜೀವಿಗಳು ಬಂದಿರುವಂಥದ್ದು ಕೊಳೆಯುತ್ತಿರುವಂಥ ವಸ್ತುಗಳಿಂದ, ಅಂದರೆ ಸ್ಟ್ರಾ ಮಡ್ಡಿಂದ ಬಂದಿರೋದು ಅಂತ ಹೇಳ್ತಾರೆ. ಈ ಥಿಯರಿಗೆ ಸ್ಪಾಂಟೇನಿಯಸ್ ಜನ್ರೇಷನ್ ಅಂತ ಕರೀತಾರೆ. ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ಸ್ಪಾಂಟೇನಿಯಸ್ ಜನ್ರೇಷನನ್ನು ಡಿಸ್ಪ್ರೂವ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಲೂಯಿಸ್ ಪ್ಯಾಶ್ಚರ್. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ ಜೀವಿಗಳು ಬಂದಿರುವಂಥದ್ದು ಜೀವಿಗಳಿಂದ ಮಾತ್ರ, ಅಂದರೆ ರಿಪ್ರೊಡಕ್ಷನ್ ಪ್ರಾಸೆಸ್ಸಿಂದ. ಸೊ ಈಗ ಎಕ್ಸಿಸ್ಟಿಂಗ್ ಲೈಫ್ ಫಾರ್ಮ್ಸ್ ಕೇಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಫಾರ್ಮ್ಸ್ ಅಂತ ಹೇಳ್ತಾನೆ. ಆದರೆ ಅವನು ಈ ಲೈಫ್ಗಳು ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಏನಿತ್ತು ಅದು ಹೇಗೆ ಬಂತು ಅಂತ ಅವನಿಗೆ ಹತ್ರ ಉತ್ತರ ಇರೋಲ್ಲ. ಸೊ ಅದು ಕೂಡ ಒಂಥರ ಫೇಲ್ಯೂರ್ ಆಗಿಬಿಡುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಸ್ಪಾಂಟೇನಿಯಸ್ ಜನ್ರೇಷನನ್ನು ಡಿಸ್ಪ್ರೂವ್ ಮಾಡಿದವರು ಲೂಯಿಸ್ ಪ್ಯಾಶ್ಚರ್. ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ನಿಮ್ಗೆ ಗೊತ್ತಿದೆ, ಪ್ಯಾನ್ಸ್ಪರ್ಮಿಯಾ ಗೊತ್ತಿದೆ, ಬಯೋಜೆನಿಸಿಸ್ ಗೊತ್ತಿದೆ. ಓಕೆ, ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ. ಲೂಯಿಸ್ ಪ್ಯಾಶ್ಚರ್ ಬೈ ಕೇರ್ಫುಲ್ ಎಕ್ಸ್ಪೆರಿಮೆಂಟೇಷನ್ ಡೆಮಾನ್ಸ್ಟ್ರೇಟೆಡ್ ದಟ್ ಲೈಫ್ ಕಮ್ಸ್ ಓನ್ಲಿ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಆ್ಯಂಡ್ ದಿಸ್ ಡಿಸ್ಪ್ರೂವ್ಡ್ ದ ಥಿಯರಿ ಆಫ್, ನಿಮಗೆ ಗೊತ್ತಿದೆ, ಈಗಲೇ ಹೇಳಿದ್ದೀನಿ ಆನ್ಸರ್, ಸ್ಪಾಂಟೇನಿಯಸ್ ಜನ್ರೇಷನ್ ಅಂತ ಹೇಳಿ. ಸೊ ನೆಕ್ಸ್ಟ್ ಹೋಗೋಣ. ಒಪ್ಯಾರಿನ್ ಆಫ್ ರಷ್ಯಾ ಆ್ಯಂಡ್ ಹ್ಯಾಡನ್ ಆಫ್ ಇಂಗ್ಲೆಂಡ್ ಪ್ರಪೋಸ್ಡ್ ದಟ್ ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ಕುಡ್ ಹ್ಯಾವ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಅದು ಯಾವುದು? RNA ಪ್ರೋಟೀನ್. ಆ್ಯಂಡ್ ದಟ್ ಫಾರ್ಮೇಷನ್ ಆಫ್ ಲೈಫ್ ವಾಸ್ ಪ್ರಿಸೀಡೆಡ್ ಬೈ ಅಂತ ಕ್ವಶನ್ ಕೇಳಿದ್ದಾರೆ. ಇದೇ ಕ್ವಶನನ್ನು ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ನಿಮಗೆ 3 ಪಾಸಿಬಲ್ ಕ್ವಶನ್ಸ್ಗಳನ್ನು ಮಾಡಬಹುದು. ಒಂದು, ಒಪ್ಯಾರಿನ್ ಯಾವ ದೇಶಕ್ಕೆ ಸೇರಿದ್ದು? ರಷ್ಯಾ. ಹ್ಯಾಲ್ಡೇನ್ ಇಂಗ್ಲೆಂಡ್. ಸೊ ನೆನ್ಪಿಟ್ಕೊಳ್ಳೋಕ್ಕೆ ಓರೆ ಅಂತ ಕೋಡ್ ಕೊಡ್ತೀನಿ. ಓ ಅಂದರೆ ಒಪ್ಯಾರಿನ್, ಆರ್ ಅಂದರೆ ರಷ್ಯಾ, ಎಚ್ ಅಂದರೆ ಹ್ಯಾಲ್ಡೇನ್, ಇ ಅಂದರೆ ಇಂಗ್ಲೆಂಡ್. ಓರೆ ನೆನ್ಪಿಟ್ಕೊಳ್ಳಿ. ಇವರೇನು ಹೇಳ್ತಾರೆ, ಈಗ ಫಸ್ಟ್ ಫಾರ್ಮ್ ಆಫ್ ಲೈಫ್ ಅಂದರೆ ಮೊದಲ ಲೈಫ್ ಹೇಗೆ ಬಂತು ಅಂತ ಹೇಳಿದ್ರೆ ಪ್ರೀ ಎಕ್ಸಿಸ್ಟಿಂಗ್ ಮುಂಚೆನೇ ಇರುವಂತಹ ಕೆಲವು ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳಿಂದ. ಭೂಮಿ ಉತ್ಪತ್ತಿಯಾಗುವಾಗ ಅಥವಾ ಫಾರ್ಮೇಷನ್ ಆಗಬೇಕಾದ್ರೆ ಈ ಕೆಲವು ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇರುತ್ತೆ, RNA ಹಾಗೂ ಪ್ರೋಟೀನ್. ಇದು ಲೈಫನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಯಾರು? ಒಪ್ಯಾರಿನ್ ಹಾಗೂ ಹ್ಯಾಲ್ಡೇನ್. ಇದಕ್ಕೆ ಕೆಮಿಕಲ್ ಇವಲ್ಯೂಷನ್ ಅಂತ ಕರಿತೀವಿ. ಆಪ್ಷನ್ ಎ ಈ ಕ್ವಶನ್ಗೆ ಕರೆಕ್ಟ್. ಸೊ ನಿಮ್ಗೆ ಗೊತ್ತಾಯಿತು ಈ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಆಪ್ಷನ್ ಬಿ ಸ್ಪೆಷಲ್ ಕ್ರಿಯೇಷನ್, ಅಂದರೆ ಈಗಿರುವಂತಹ ಜೀವಿಗಳೆಲ್ಲ ಉತ್ಪತ್ತಿಯಾಗಿರುವಂಥದ್ದು ಗಾಡಿನಿಂದ, ದೇವರಿಂದ ಅಂತ ಹೇಳ್ತಾರೆ. ಅದು ಕೂಡ ನಂಬಲಿಕ್ಕಾಗೋದಿಲ್ಲ. ಸೊ ಬಯೋಜೆನಿಸಿಸ್ ಹಾಗೂ ಸ್ಪಾಂಟೇನಿಯಸ್ ಜನ್ರೇಷನ್ ಏನು ಅಂತ ಗೊತ್ತಿದೆ. ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ. ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಫಾರ್ ಕೆಮಿಕಲ್ ಇವಲ್ಯೂಷನ್ ಆಫ್ ಒಪ್ಯಾರಿನ್ ಆ್ಯಂಡ್ ಹ್ಯಾಲ್ಡೇನ್ ಗಿವನ್ ಬೈ. ಸೊ ಸ್ಟೈನ್ಲಿ ಮಿಲ್ಲರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಕೆಮಿಕಲ್ ಇವಲ್ಯೂಷನ್, ಈ ಒಪ್ಯಾರಿನ್ ಹಾಗೂ ಹ್ಯಾಲ್ಡೇನ್ ಏನು ಪ್ರಪೋಸ್ ಮಾಡಿರ್ತಾರೆ ಅದಕ್ಕೆ ಒಂದು ಈ ಎಕ್ಸ್ಪೆರಿಮೆಂಟಲ್ ಪ್ರೂಫನ್ನು ಕೊಡ್ತಾರೆ. ನೀವು ಎಕ್ಸಾಮಿನೇಷನ್ಗೆ ಕಲ್ತಿರ್ತೀರಿ ಅಲ್ವಾ, ಸ್ಟೈನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಬಿ ಕರೆಕ್ಟ್ ಇದೆ. ಲೂಯಿಸ್ ಪ್ಯಾಶ್ಚರ್ ಇಲ್ಲ. ಮೊನಾಡ್, ಜೇಕಬ್ ಮೊನಾಡ್ ಏನು ಮಾಡ್ತಾನೆ? ಲ್ಯಾಕ್ ಒಪರಾನ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಡಾರ್ವಿನ್ದು ಏನಿದೆ? ನ್ಯಾಚುರಲ್ ಸೆಲೆಕ್ಷನ್. ಓಕೆ, ಸೊ ನೆಕ್ಸ್ಟ್ ನೋಡಿ. In his classic experiment on the formation of amino acids, Stanley Miller passed an electric discharge in a mixture of, so steam, CH4, H2 ಮತ್ತು NH3 ammonia. So next ನೋಡಿ. CH4, O2, H2 and steam, spelling wrong ಇದೆ. So next
CH4, CO2, O2 ಆ್ಯಂಡ್ H2. ನೆಕ್ಸ್ಟ್ CH4, H2, N2 ಆ್ಯಂಡ್ ಸ್ಟೀಮ್. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಟೇನ್ಲಿ ಮಿಲ್ಲರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕೆಮಿಕಲ್ ಇವಲ್ಯೂಷನನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಲಿಕ್ಕೆ ಹೋಗ್ತಾನೆ. ಅವನಿಗೆ ಕೊನೆಗೆ ಆ ಜಾರ್ನಲ್ಲಿ ಅವನ ಎಕ್ಸ್ಪೆರಿಮೆಂಟದ್ದು ಕೊನೆಯಲ್ಲಿ ಏನು ಸಿಗುತ್ತೆ ಅಂದರೆ ಅಮಿನೋ ಆ್ಯಸಿಡ್ ಸಿಗುತ್ತೆ. ಇದನ್ನು ಕೇಳ್ತಾರೆ ಕ್ವಶನ್. ಸೊ ಸ್ಟೇನ್ಲಿ ಮಿಲ್ಲರ್ಗೆ ಕೊನೆಯದಾಗಿ ಸಿಕ್ಕಿರುವಂತಹ ಒಂದು ಕೆಮಿಕಲ್ ಯಾವುದು ಅಂತ ಹೇಳಿದ್ರೆ ಅಮಿನೋ ಆ್ಯಸಿಡ್, ಬೇರೆ ಏನು ಸಿಕ್ಕಿರೋದಿಲ್ಲ ಅವನಿಗೆ. ಅದಕ್ಕೆ ಅವನು ಯೂಸ್ ಮಾಡಿದಂತಹ ಕೆಲವು ಕೆಮಿಕಲ್ಸ್ಗಳು ಸ್ಟೀಮ್ ಇರ್ತದೆ. ಯಾಕೆಂತ ಹೇಳಿದ್ರೆ 800 ಡಿಗ್ರಿ ಸೆಲ್ಸಿಯಸನ್ನು ಆ ಜಾರ್ ಒಳಗಡೆ ಮೇಂಟೈನ್ ಮಾಡಬೇಕಾಗ್ತದೆ. ಜೊತೆಗೆ ಮೀಥೇನ್ ಕೂಡ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಅಮೋನಿಯಾ ಕೂಡ ಇರುತ್ತೆ, ಜೊತೆಗೆ H2 ಕೂಡ ಇರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಇದು. ಹಾಗೆ ನೋಡೋದಾದರೆ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇನ್ ಈಸ್ ಕ್ಲಾಸಿಕ್ ಎಕ್ಸ್ಪೆರಿಮೆಂಟ್ ಸ್ಟೇನ್ಲಿ ಮಿಲ್ಲರ್ ಪಾಸ್ಡ್ ಅನ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಇನ್ ಎ ಮಿಕ್ಸ್ಚರ್ ಆಫ್ ಸ್ಟೀಮ್ CH4, H2 ಆ್ಯಂಡ್ NH3 ಮೇಂಟೈನ್ಡ್ ಎಟ್ 800 ಡಿಗ್ರಿ ಸೆಲ್ಸಿಯಸ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಷನ್ ಆಫ್. ನೋಡಿ ಇಲ್ಲಿ ಅವನ ಎಲ್ಲ ಎಕ್ಸ್ಪೆರಿಮೆಂಟ್ಗೆ ಬೇಕಾದಂಥ ಕೆಲವು ಇಂಪಾರ್ಟೆಂಟ್ ಕೀವರ್ಡ್ಸ್ ಕೂಡ ಈ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ. ಏನು ಸಿಕ್ಕಿರ್ತದೆ ಅವನಿಗೆ? RNA ಪ್ರೋಟೀನ್ಸ್ ಇಲ್ಲ, ಅಮಿನೋ ಆ್ಯಸಿಡ್ಸ್ ಹೌದು, ಆಪ್ಷನ್ ಬಿ ಕರೆಕ್ಟ್ ಇದೆ. ಶುಗರ್ಸ್, ನೈಟ್ರೋಜನಸ್ ಬೇಸಸ್ ಸಿಗೋದಿಲ್ಲ, ಪಿಗ್ಮೆಂಟ್ಸ್ ಆ್ಯಂಡ್ ಫ್ಯಾಟ್ಸ್ ಅದು ಕೂಡ ಸಿಗೋದಿಲ್ಲ. ಬಟ್ ತುಂಬ ದಿನ ಬಿಟ್ಟರೆ ಆಬ್ವಿಯಸ್ಲಿ ಎಲ್ಲ ಕೆಮಿಕಲ್ಸ್ಗಳು ಇರ್ತದೆ ಅಲ್ಲಿ. ಬಟ್ ಸ್ಟೇನ್ಲಿ ಮಿಲ್ಲರ್ಸ್ಗೆ ಸಿಕ್ಕಿರೋದು ಅಮಿನೋ ಆ್ಯಸಿಡ್ ಮಾತ್ರ. ಬಹಳ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅವನು ಯೂಸ್ ಮಾಡಿದಂಥ ಟೆಂಪರೇಚರ್ ಎಷ್ಟಿತ್ತು? 800 ಡಿಗ್ರಿ ಸೆಲ್ಸಿಯಸ್. ಇದು ಕೂಡ ಇಂಪಾರ್ಟೆಂಟ್. ಓಕೆ. ದ ಫಸ್ಟ್ ಫಾರ್ಮ್ ಆಫ್ ಲೈಫ್ ಅರೋಸ್ ಸ್ಲೋಲಿ ಥ್ರೂ ಇವಲ್ಯೂಷನರಿ ಫೋರ್ಸಸ್ ಫ್ರಮ್ ನಾನ್ ಲಿವಿಂಗ್ ಮಾಲಿಕ್ಯೂಲ್ಸ್. ದಿಸ್ ಥಿಯರಿ ಎಕ್ಸ್ಪ್ಲೇನ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಈಗಿರುವಂತಹ ಜೀವಿಗಳು ಯಾವುದರಿಂದ ಬಂದಿರುತ್ತೆ? ನಾನ್ ಲಿವಿಂಗ್ ಮಾಲಿಕ್ಯೂಲ್ಸಿಂದ ಬಂದಿರುತ್ತೆ. ಈ ಥಿಯರಿಗೆ ಬಯೋಜೆನೆಸಿಸ್ ಅಂತ ಕರಿತೀವಿ. ಓಕೆ, ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸಿಸ್ಟಿಂಗ್ ಲಿವಿಂಗ್ ಫಾರ್ಮ್ಸ್ ಶೇರ್ ಸಿಮಿಲಾರಿಟೀಸ್ ಟು ವೇರಿಂಗ್ ಡಿಗ್ರೀಸ್ ನಾಟ್ ಓನ್ಲಿ ಅಮಾಂಗ್ ದೆಮ್ಸೆಲ್ಸ್ ಬಟ್ ಆಲ್ಸೋ ವಿತ್ ಲೈಫ್ ಫಾರ್ಮ್ಸ್ ದಟ್ ಎಕ್ಸಿಸ್ಟೆಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ ಸೆಡ್ ಬೈ. ಇದನ್ನು ಹೇಳಿರೋದು ಯಾರು? ಡಾರ್ವಿನ್. ಅಂದರೆ ಈಗಿರುವಂತಹ ಜೀವಿಗಳು, ಭೂಮಿ ಮೇಲೆ ಏನೆಲ್ಲ ಜೀವಿಗಳಿದೆ ಅದೆಲ್ಲ ಬೇರೆ ಜೀವಿಗಳು, ಅಂದರೆ ಭೂಮಿ ಮೇಲೆ ಇರುವಂತಹ ಈಗಿರುವಂತಹ ಜೀವಿಗಳ ಜೊತೆ ಸಿಮಿಲಾರಿಟೀಸ್ಗಳನ್ನು ತೋರಿಸ್ತದೆ. ಅಂದರೆ ಕೈಕಾಲುಗಳು ಸೇಮ್ ಇರ್ಬೋದು, ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳು ಸೇಮ್ ಇರಬಹುದು. ಇಷ್ಟು ಮಾತ್ರ ಅಲ್ಲ, ಬಹಳ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ, ಬಹಳಷ್ಟು ವರ್ಷಗಳ ಹಿಂದೆ ಯಾವಾಗ ಅರ್ಥ ಉಗಮವಾಗಿತ್ತು, ಯಾವಾಗ ಹೊಸ ಜೀವಿಗಳು ಬಂದಿತ್ತು, ಆ ಜೀವಿಗಳ ಜೊತೆ ಕೂಡ ಸಿಮಿಲಾರಿಟೀಸ್ಗಳನ್ನು ತೋರಿಸುತ್ತೆ. ಅಂದರೆ ಆಗಿನ ಕಾಲದ ಜೀವಿಗಳಿಗೂ ಕೂಡ ಈ ಥರ ಕೆಲವು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಇತ್ತು. ಆ ಕ್ಯಾರೆಕ್ಟರ್ಸ್ ಇವಾಗ ಕೂಡ ಇದೆ, ಈಗಿರುವ ಜೀವಿಗಳಲ್ಲಿ ಕೂಡ ಇದೆ ಅಂತ ಯಾರು ಹೇಳ್ತಾರೆ? ಡಾರ್ವಿನ್ ಹೇಳ್ತಾರೆ. ಆಪ್ಷನ್ ಎ ನೆನ್ಪಿಟ್ಕೊಳ್ಳಿ. ಹ್ಯೂಗೋ ಡಿ ವ್ರೈಸ್ದ ಬಗ್ಗೆ ನಾವು ನಂತರ ಮಾತಾಡೋಣ. ಇದು ಥಿಯರಿ ಆಫ್ ಸಾಲ್ಟೇಷನ್ ಅಥವಾ ಥಿಯರಿ ಆಫ್ ಮ್ಯೂಟೇಷನ್, ಇದರ ಬಗ್ಗೆ ಅವನು ಹೇಳ್ತಾನೆ. ಲೆಮಾರ್ಕ್ ಬಗ್ಗೆ ನಿಮಗೆ ಗೊತ್ತಿರಬಹುದು, ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾನೆ. ಜಿರಾಫ್ದ ಬಗ್ಗೆ ಮಾತಾಡ್ತಾನೆ. ಮಾಲ್ತಸ್ ಅಂತ ಹೇಳುವಂಥವನು ಈ ಪಾಪ್ಯುಲೇಷನ್ಗಳ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಇವನ ಕೆಲಸ ಡಾರ್ವಿನ್ಗೆ ಒಂದು ಇನ್ಫ್ಲುಯೆನ್ಸ್ ಆಯಿತು. ಅಂದರೆ ಇವನ ಕೆಲಸ ನೋಡಿಕೊಂಡು ಮುಂದೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳುವ ಥಿಯರಿಯನ್ನು ಕೂಡ ಮಾಡ್ತಾನೆ. ಮುಂದೆ ನೋಡೋಣ, ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಂಬ್ರಿಯೋಲಾಜಿಕಲ್ ಸಪೋರ್ಟ್ ಫಾರ್ ಇವಲ್ಯೂಷನ್ ವಾಸ್ ಪ್ರಪೋಸ್ಡ್ ಬೈ. ಬಹಳ ಇಂಪಾರ್ಟೆಂಟ್ ಇದು. ಅದು ಹ್ಯೂಗೋ ಡಿ ವ್ರೈಸ್ ಅಲ್ಲ, ಲೆಮಾರ್ಕ್ ಅಲ್ಲ, ಕಾರ್ಲ್ ಅರ್ನ್ಸ್ಟ್ ವಾನ್ ಬೇರ್ ಅಲ್ಲ, ಅರ್ನ್ಸ್ಟ್ ಹೆಕಲ್ ಹೌದು. ಸೊ ಎಂಬ್ರಿಯೋಲಾಜಿಕಲ್ ಸಪೋರ್ಟ್ ಅಂತ ಹೇಳುವಂಥ ಥಿಯರಿಯನ್ನು ಮಾಡಿದವನು ಯಾರು? ಅರ್ನ್ಸ್ಟ್ ಹೆಕಲ್. ಬಹಳ ಇಂಪಾರ್ಟೆಂಟ್ ಇದು. ಆಪ್ಷನ್ ಡಿ ಕರೆಕ್ಟ್ ಇದೆ. ಇದನ್ನು ಡಿಸ್ಪ್ರೂವ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಕಾರ್ಲ್ ಅರ್ನ್ಸ್ಟ್ ವಾನ್ ಬೇರ್. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಮುಂದಿನ ಕ್ವಶನ್ ನೋಡೋಣ. Certain features during embryonic stage common to all vertebrates that are absent in adult said by. ಇದನ್ನು ಯಾರು ಹೇಳ್ತಾರೆ? ಅರ್ನ್ಸ್ಟ್ ಹೆಕಲ್. ಅವನು ಯಾವ ಥಿಯರಿಯಲ್ಲಿ ಹೇಳ್ತಾನೆ? ಎಂಬ್ರಿಯೋಲಾಜಿಕಲ್ ಸಪೋರ್ಟ್ ಫಾರ್ ಎವಲ್ಯೂಷನ್ ಥಿಯರಿಯಲ್ಲಿ ಹೇಳೋದು. ನೆನ್ಪಿಟ್ಕೊಳ್ಳಿ. ಈ ಥಿಯರಿಯನ್ನು ಡಿಸಪ್ರೂವ್ ಮಾಡೋರು ಯಾರು? ಕಾರ್ಲ್ ಅರ್ನ್ಸ್ಟ್ ವಾನ್ ಬೇರ್. ಸೊ ಅದನ್ನು ಆವಾಗಲೇ ಹೇಳಿದ್ದೇನೆ ಹಿಂದಿನ ಕ್ವಶನಲ್ಲಿ. ಸೊ ಈ ಥಿಯರಿ ಅಂದರೆ ಏನು ಅಂತ ಹೇಳಿದ್ರೆ, ಈ ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ ಈಗ ನೀವು ಯಾವುದೇ ವರ್ಟಿಬ್ರೇಟ್ಸ್ಗಳನ್ನ ತಗೊಳ್ಳಿ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಆಂಫಿಬಿಯನ್ಸ್ ತಗೊಳ್ಳಿ, ಅಥವಾ ರೆಪ್ಟೈಲ್ಸ್ ತಗೊಳ್ಳಿ, ಅಥವಾ ಮ್ಯಾಮಲ್ಸ್ ತಗೊಳ್ಳಿ, ಬರ್ಡ್ಸ್ ತಗೊಳ್ಳಿ, ಅದು ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ ಇರಬೇಕಾದ್ರೆ ಕ್ಯಾರೆಕ್ಟರ್ಸ್ಗಳೇನಿರ್ತದೆ ಅದು ಕಾಮನ್ ಇರುತ್ತಂತೆ. ಯಾರ ಪ್ರಕಾರ? ಅರ್ನ್ಸ್ಟ್ ಹೆಕಲ್ ಪ್ರಕಾರ. ಆದರೆ ದೊಡ್ಡದಾಗ್ತಾ, ಅಂದರೆ ಒಂದು ಸಲ ಮಗು ಹೊರಗೆ ಬಂದ ಮೇಲೆ ಅಥವಾ ಎಂಬ್ರಿಯೋಸ್ ಹೊರಗೆ ಬಂದು ದೊಡ್ಡದಾದ ಮೇಲೆ ಸೊ ಆಟೋಮೆಟಿಕಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಕೆಲವು ಕ್ಯಾರೆಕ್ಟರ್ಸ್ಗಳು ಈ ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ ಏನಿತ್ತು ಅವುಗಳು ಕಾಣೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಅದು ಇರೋದಿಲ್ಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೀವೀಗ ಗಿಲ್ ಸ್ಲಿಟ್ಸ್ಗಳನ್ನ ತಗೊಂಡ್ರೆ, ಈಗ ಎಲ್ಲ ವರ್ಟಿಬ್ರೇಟ್ಗಳಲ್ಲಿ ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ ಈ ಗಿಲ್ ಸ್ಲಿಟ್ಸ್ಗಳಿರುತ್ತೆ. ಅಂದರೆ ಕಿವಿಯ ಹಿಂದ್ಗಡೆ ಒಂದು ಸಣ್ಣ 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 ಗಿಲ್ಸ್ಗಳ ಥರ ಇರೋ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ. ಆದರೆ ಅದು ಫಂಕ್ಷನಲ್ ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ ನಾರ್ಮಲಿ ಈ ಫಿಶಸಲ್ಲಿ ಮಾತ್ರ, ಬೇರೆ ಯಾವುದೇ ವರ್ಟಿಬ್ರೇಟ್ಸಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು ಹ್ಯೂಮನ್ಸಲ್ಲಿ ನೋಡಿ, ನಮಗೆ ಗಿಲ್ ಸ್ಲಿಟ್ಸ್ ಇದೆಯಾ? ಇಲ್ಲ. ಆದರೆ ನಮ್ಮ ಎಂಬ್ರಿಯಾನಿಕ್ ಡೆವಲಪ್ನಲ್ಲಿ ಇತ್ತು ಅಂತ ಅರ್ನ್ಸ್ಟ್ ಹೆಕಲ್ ಹೇಳ್ತಾನೆ. ಇದಕ್ಕೆ ಎಂಬ್ರಿಯೋಲಾಜಿಕಲ್ ಸಪೋರ್ಟ್ ಫಾರ್ ಎವಲ್ಯೂಷನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, the embryos of all vertebrates including human develop a row of vestigial gill slit just behind the head, but it is a functional organ only in fish and not found in any other adult vertebrates.
ದಿಸ್ ಎಕ್ಸಾಂಪಲ್ ಸೂಟ್ಸ್ ದ ಥಿಯರಿ ಆಫ್. ಇವಾಗಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸಾಲ್ಟೇಷನ್ ಅಲ್ಲ. ಸಾಲ್ಟೇಷನ್ ಏನು ಹೇಳ್ತದೆ? ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಲೀಡ್ಸ್ ಟು ಸ್ಪೀಶಿಯೇಷನ್. ಇದನ್ನೇ ಹೇಳಿದವರು ಯಾರು? ಹ್ಯೂಗೋ ಡಿ ವ್ರೈಸ್. ಥಿಯರಿ ಆಫ್ ಮ್ಯೂಟೇಷನ್ ಅಂತ ಹೇಳುವಂಥ ಒಂದು ಥಿಯರಿಯಲ್ಲಿ ಹೇಳ್ತಾನೆ ಅವನು. ಓಕೆ, ಸೊ ವೈನೋಥೆರಾ ಲೆಮಾರ್ಕಿಯಾನ ಅಥವಾ ಈವ್ನಿಂಗ್ ಪ್ರೈಮ್ ರೋಸ್ ಅಂತ ಹೇಳುವಂಥ ಒಂದು ಪ್ಲ್ಯಾಂಟ್ನಲ್ಲಿ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ನಂತರ ನೋಡೋಣ ಎಂಬ್ರಿಯೋಲಾಜಿಕಲ್ ಎವಲ್ಯೂಷನ್. ಹೌದು, ಸೊ ಈಗಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಅರ್ನ್ಸ್ಟ್ ಹೆಕಲ್ ಹೇಳೋದು ಇದನ್ನು. ಸಿ ಹಾರ್ಡಿ ವೆನ್ಬರ್ ಪ್ರಿನ್ಸಿಪಲ್. ಇದನ್ನು ಕೂಡ ಡೀಟೇಲ್ಡಾಗಿ ಹೇಳ್ತೀನಿ ಆ್ಯಕ್ಚುಲಿ. ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್, ಇದನ್ನು ಮಾಡಿರೋದು ಡಾರ್ವಿನ್. ಹಾರ್ಡಿ ವೆನ್ಬರ್ ಪ್ರಿನ್ಸಿಪಲ್ ಏನು ಹೇಳ್ತದೆ? ಅಲಿಲಿಕ್ ಫ್ರೀಕ್ವೆನ್ಸಿ ಇನ್ ಎ ಲಾರ್ಜ್ ಪಾಪ್ಯುಲೇಷನ್ ರಿಮೇನ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಟೇಬಲ್ ಫ್ರಮ್ ಜನರೇಷನ್ ಟು ಜನರೇಷನ್ ಅಂತ. ಸೊ ನೋಡೋಣ ಅದೇನು ಅಂತ. ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್, ಎಂಬ್ರಿಯೋಲಾಜಿಕಲ್ ಸಪೋರ್ಟ್ ಫಾರ್ ಎವಲ್ಯೂಷನ್ ವಾಸ್ ಡಿಸ್ಅಪ್ರೂವ್ಡ್ ಬೈ. ಬಹಳಷ್ಟು ಸಲ ಹೇಳಿದ್ದೇನೆ, ಕಾರ್ಲ್ ಅರ್ನ್ಸ್ಟ್ ವಾನ್ ಬೇರ್. ನೆನ್ಪಿಟ್ಕೊಳ್ಳಿ. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್, ಇದು ಕೂಡ ಬಹಳ ಇಂಪಾರ್ಟೆಂಟ್. ಈ ಅನಲಾಗಸ್ ಆರ್ಗನ್ಸು, ಕನ್ವರ್ಜೆಂಟ್ ಎವಲ್ಯೂಷನ್ನು, ಡೈವರ್ಜೆಂಟ್ ಎವಲ್ಯೂಷನ್ನು, ಹೋಮೋಲಾಗಸ್ ಆರ್ಗನ್ ಏನಿದೆ ಬಹಳ ಇಂಪಾರ್ಟೆಂಟ್. ನಾನು ಏನೆಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ ಇದೆಲ್ಲ ಆ್ಯಕ್ಚುಲಿ NCERTಯಿಂದ ಲೈನ್ ಟು ಲೈನ್ ಪಿಕ್ ಮಾಡಿದಂಥ ಕ್ವಶನ್. ಸೊ ದಯವಿಟ್ಟು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಎಷ್ಟೋ ಜನಗೆ ಕ್ರ್ಯಾಶ್ ಕೋರ್ಸಿಗೆ ನಿಮಗೆ ಹಣ ಇರೋದಿಲ್ಲ ಅಥವಾ ಹಣ ಹಾಕಲಿಕ್ಕೆ ನಿಮಗೆ ಮನಸ್ಸಿರೋದಿಲ್ಲ ಅಂಥವ್ರಿಗೆ ಈ ವಿಡಿಯೋ ಬಹಳ ಹೆಲ್ಪ್ ಆಗ್ತದೆ. ಫ್ರೀಯಾಗಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ. ಐ ಆಫ್ ಆಕ್ಟೋಪಸ್ ಆ್ಯಂಡ್ ಐ ಆಫ್ ಕ್ಯಾಟ್ ಶೋ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಸ್ಟ್ರಕ್ಚರ್ ಎಟ್ ದೇ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಇದು ನೇರವಾದಂಥ ಕ್ವಶನ್ ಇದು. ಸೊ ಅನಲಾಗಸ್ ಆರ್ಗನ್ಸ್ ಹೌದು, ಯಾಕೆಂತ ಹೇಳಿದ್ರೆ ಫಂಕ್ಷನ್ ಸೇಮ್ ಇದೆ ಬಟ್ ಸ್ಟ್ರಕ್ಚರ್ ಏನಿದೆ ಡಿಫ್ರೆಂಟ್ ಇದೆ. ಅನಲಾಗಸ್ ಆರ್ಗನ್ ಆಗಿದ್ದರೆ ಅದು ಖಂಡಿತವಾಗಿಯೂ ಕನ್ವರ್ಜೆಂಟ್ ಎವಲ್ಯೂಷನ್ ಆಗಿರ್ತದೆ. ನೀವು ಮ್ಯಾಚ್ ಮಾಡಬೇಕಷ್ಟೇ. ನಿಮಗೆ ಒಂದು ನನ್ನ ಹಿಂದಿನ KCET ಸೀರೀಸಲ್ಲಿ ಬಹಳಷ್ಟು ಸಲ ಹೇಳಿದ್ದೇನೆ, ನೀವು ಸಿಂಪಲಾಗಿ ನೆನಪಿಟ್ಕೋಬೇಕಂದ್ರೆ ACHD ಕೋಡ್ ಅನಲಾಗಸ್ ಆರ್ಗನ್ ಕನ್ವರ್ಜೆಂಟ್ ಎವಲ್ಯೂಷನಿಂದ ಆಗಿರ್ತದೆ. ಅದೇ ಥರ ಹೋಮೋಲಾಗಸ್ ಆರ್ಗನ್ ಡೈವರ್ಜೆಂಟ್ ಎವಲ್ಯೂಷನಿಂದ ಆಗಿರ್ತದೆ. ನೆನಪಿಟ್ಕೊಳ್ಳಿ. ಓಕೆ, ACHD. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಇದಕ್ಕೆ ನೋಡ್ಕೊಂಬಿಡಿ. ಓಕೆ, ಎಕ್ಸಾಂಪಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಅನಲಾಗಸ್ ಆರ್ಗನ್ಸು ಮತ್ತು ಹೋಮೋಲಾಗಸ್ ಆರ್ಗನ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಸೇಮ್ ಸ್ಟ್ರಕ್ಚರ್ ಡೆವಲಪ್ಡ್ ಅಲಾಂಗ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಡ್ಯೂ ಟು ಅಡಾಪ್ಟೇಷನ್ಸ್ ಟು ಡಿಫ್ರೆಂಟ್ ನೀಡ್ಸ್. ದಿಸ್ ಈಸ್. ಇದಕ್ಕೆ ನಾವು ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಆಪ್ಷನ್ ಎ ಕನ್ವರ್ಜೆಂಟ್ ಎವಲ್ಯೂಷನ್, ಬಿ ಡೈವರ್ಜೆಂಟ್ ಎವಲ್ಯೂಷನ್, ಅನಲಾಗಸ್ ಸ್ಟ್ರಕ್ಚರ್, ಅಡಾಪ್ಟಿವ್ ರೇಡಿಯೇಷನ್. ನೋಡಿ, ಕೆಲವು ಜೀವಿಗಳಲ್ಲಿ ಒಂದೇ ಥರವಾದಂಥ ಸ್ಟ್ರಕ್ಚರ್ ಇರುತ್ತೆ, ಆದರೆ ಹೋಗ್ತಾ 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 ಈ ಅಡಾಪ್ಟೇಷನ್ ಮಾಡ್ಕೋಬೇಕಾಗ್ತದಲ್ಲ. ಯಾಕಂದರೆ ಅಲ್ಲಿ ಅವರು ವಾಸ ಮಾಡುವಂತಹ ಒಂದು ಪ್ಲೇಸ್ ಏನಿರುತ್ತೆ, ಏನು ಹ್ಯಾಬಿಟ್ಯಾಟ್ ಇರುತ್ತೆ, ಅಲ್ಲಿರುವಂತಹ ಕೆಲವು ಕಂಡೀಷನ್ಸ್ಗಳು ಹೆಲ್ಪ್ ಮಾಡೋದಿಲ್ಲ ಅದಕ್ಕೆ. ಸೊ ಆಟೋಮೆಟಿಕ್ಕಾಗಿ ತಮ್ಮ ಸ್ಟ್ರಕ್ಚರ್ಗಳನ್ನು ಚೇಂಜ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ನಾವು ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಫಾರ್ ದ ಡಿಫ್ರೆಂಟ್ ನೀಡ್ಸ್ ಆ್ಯಕ್ಚುಲಿ ಆಟೋಮೆಟಿಕಲಿ ಸೇಮ್ ಸ್ಟ್ರಕ್ಚರ್ ಏನಾಗ್ತದೆ, ಡೆವಲಪ್ಡ್ ಅಲಾಂಗ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಡೈವರ್ಜೆಂಟ್ ಎವಲ್ಯೂಷನ್ ನೆನ್ಪಿಟ್ಕೊಳ್ಳಿ. ಓಕೆ, ನಾನು ಕನ್ವರ್ಜೆಂಟ್ ಎವಲ್ಯೂಷನ್, ಅನಲಾಗಸ್ ಸ್ಟ್ರಕ್ಚರ್, ಅಡಾಪ್ಟಿವ್ ರೇಡಿಯೇಷನ್ ಬಗ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಮುಂದಿನ ಹಂತದಲ್ಲಿ. ನೆಕ್ಸ್ಟ್ ನೋಡೋಣ. ವೇಲ್ಸ್, ಬ್ಯಾಟ್ಸ್, ಚೀತಾ ಆ್ಯಂಡ್ ಹ್ಯೂಮನ್ ಅಂದರೆ ಎಲ್ಲ ಮ್ಯಾಮಲ್ಸ್ಗಳು ಶೇರ್ ಸಿಮಿಲಾರಿಟೀಸ್ ಇನ್ ದ ಪ್ಯಾಟರ್ನ್ ಆಫ್ ಬೋನ್ಸ್ ಆ್ಯಂಡ್ 4 ಲಿಮ್ಸ್. ಅಂದರೆ ಸ್ಟ್ರಕ್ಚರ್ ಏನಾಗಿದೆ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಫಂಕ್ಷನ್ಗಳು ಮಾತ್ರ ಚೇಂಜ್ ಆಗಿದೆ. ಇದಕ್ಕೆ ಏನು ಕರೀತಾರೆ ಅಂತ ಹೇಳಿದ್ರೆ ಹೋಮೋಲಾಗಸ್ ಆರ್ಗನ್. ಅಂದರೆ ಇದು ಯಾಕಾಯಿತು ಹೋಮೋಲಾಗಸ್ ಆರ್ಗನ್? ಡೈವರ್ಜೆಂಟ್ ಎವಲ್ಯೂಷನಿಂದ. ಇದೇ ಕ್ವಶನನ್ನು ಅಲ್ಲಿ ಹೋಮೋಲಾಗಸ್ ಆರ್ಗನನ್ನು ತೆಗೆದುಬಿಟ್ಟು ಡೈವರ್ಜೆಂಟ್ ಎವಲ್ಯೂಷನ್ ಹಾಕಿದರೆ ನೀವು ಕಣ್ಣು ಮುಚ್ಚಿ ಡೈವರ್ಜೆಂಟ್ ಎವಲ್ಯೂಷನ್ಗೆ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ನಾನು ಅವಾಗಲೇ ಕೋಡ್ ಕೊಟ್ಟಿದ್ದೆ. ಹೋಮೋಲಾಗಸ್ ಆರ್ಗನ್ ಈಸ್ ಬಿಕಾಸ್ ಆಫ್ ಡೈವರ್ಜೆಂಟ್ ಎವಲ್ಯೂಷನ್. ಅದೇ ಅನಲಾಗಸ್ ಆರ್ಗನ್ಸ್ ಏನಿದೆ ಅದು ಬಿಕಾಸ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. AC = HD ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮುಂದೆ ನೋಡೋಣ. ಹಾರ್ಟ್ಸ್ ಆರ್ ಬ್ರೈನ್ಸ್ ಆಫ್ ವರ್ಟಿಬ್ರೇಟ್ಸ್ ಆರ್ ಗುಡ್ ಎಕ್ಸಾಂಪಲ್ ಆಫ್. ಹಾರ್ಟ್ಸ್ ಆರ್ ಬ್ರೈನ್ಸ್ ಆಫ್ ವರ್ಟಿಬ್ರೇಟ್ಸ್ ಹೋಮೋಲಾಗಸ್ ಆರ್ಗನ್ ಇದು, ಹೌದಲ್ವಾ? ಸೊ ವರ್ಟಿಬ್ರೇಟ್ನಲ್ಲಿರುವಂತಹ ಹಾರ್ಟ್ಗಳು ಹಾಗೂ ಬ್ರೈನ್ಗಳು ಏನಿದೆ, ಸೊ ಹೋಮೋಲಾಗಸ್ ಆರ್ಗನ್ ಇದೆ. ಯಾಕೆಂತ ಹೇಳಿದ್ರೆ ಅದರ ಫಂಕ್ಷನ್ಗಳು ಡಿಫ್ರೆಂಟ್ ಇರ್ತದೆ. ನೆನ್ಪಿಟ್ಕೊಳ್ಳಿ. ಒರಿಜಿನ್ ಮಾತ್ರ ಸೇಮ್ ಇರ್ತದೆ. ನೆನ್ಪಿಟ್ಕೊಳ್ಳಿ. ಓಕೆ, ಹೋಮೋಲಾಗಸ್ ಆರ್ಗನ್. ಓಕೆ, ದ ಥಾರ್ನ್ ಆ್ಯಂಡ್ ಟೆಂಡ್ರಿಲ್ಸ್ ಆಫ್ ಬೋಗನ್ವಿಲ್ಲಾ ಆ್ಯಂಡ್ ಕುಕುರ್ಬಿಟಾ. ಇದು ಪ್ಲ್ಯಾಂಟ್ಸ್ನಲ್ಲಿ ಹೋಮೋಲಾಗಸ್ ಆರ್ಗನ್. ಎಷ್ಟು ಈಸಿ ಇದೆ ನೋಡಿ. ಸೊ ಈ ಎಕ್ಸಾಂಪಲ್ಸ್ಗಳನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಅದಕ್ಕೆ ನಾನು ಎಲ್ಲ ಎಕ್ಸಾಂಪಲ್ ಹಾಕ್ಬಿಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ. ದ ಐ ಆಫ್ ದಿ ಆಕ್ಟೋಪಸ್ ಆ್ಯಂಡ್ ಆಫ್ ಮ್ಯಾಮಲ್ಸ್ ಆರ್ ದ ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ಸ್ ಆ್ಯಂಡ್ ಡಾಲ್ಫಿನ್ಸ್ ರೆಪ್ರೆಸೆಂಟ್ ಅಂತ. ಇದು ಅನಲಾಗಸ್ ಆರ್ಗನ್ ಅಥವಾ ಕನ್ವರ್ಜೆಂಟ್ ಎವಲ್ಯೂಷನ್. ಇಲ್ಲಿ ನೋಡಿ, ಹೋಮೋಲಾಜಿ, ಡೈವರ್ಜೆಂಟ್ ಎವಲ್ಯೂಷನ್, ಅನಾಲಜಿ, ಸಾಲ್ಟೇಷನ್ ಅಂತ ಕೊಟ್ಟಿದ್ದಾರೆ. ಅನಾಲಜಿ ನಿಮಗೆ ಗೊತ್ತಿದೆ, ಫಂಕ್ಷನ್ ಏನಿದೆ ಅದು ಸೇಮ್ ಇದೆ, ಸ್ಟ್ರಕ್ಚರ್ ಮಾತ್ರ ಬೇರೆ ಬೇರೆ ಇದೆ, ಹೌದಲ್ವಾ? ಈಗ ಐ ಆಫ್ ಆಕ್ಟೋಪಸ್ ಮತ್ತು ಮ್ಯಾಮಲ್ಸ್ ನೋಡಿ, ಸ್ಟ್ರಕ್ಚರ್ ಸೇಮ್ ಇದೆಯಾ? ಇಲ್ಲ, ಬಟ್ ಕೆಲಸ ಒಂದೇ, ಅಂದರೆ ವಿಷನ್, ಹೌದಲ್ವಾ? ಅದೇ ಥರ ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ ಹಾಗೂ ಡಾಲ್ಫಿನ್ಸು ಸ್ಟ್ರಕ್ಚರ್ ಬೇರೆ ಬೇರೆ ಇದೆ, ಬಟ್ ಕೆಲಸ ಏನು? ಸ್ವಿಮ್ಮಿಂಗಿಗೆ ಹೆಲ್ಪ್ ಮಾಡ್ತದೆ. ಸೊ ಫಂಕ್ಷನ್ ಇಸ್ ಸೇಮ್. ಅನಲಾಗಸ್ ಆರ್ಗನ್, ಅನಾಲಜಿ ಅಥವಾ ಕನ್ವರ್ಜೆಂಟ್ ಎವಲ್ಯೂಷನ್. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ಅನಲಾಗಸ್ ಸ್ಟ್ರಕ್ಚರ್. ಸೊ ಅನಲಾಗಸ್ ಆರ್ಗನ್ಸ್ ಕ್ವಶನ್ ಕೇಳಿದರೆ, ಹಾರ್ಟ್ಸ್ ಆ್ಯಂಡ್ ಬ್ರೈನ್ಸ್ ಆಫ್ ವರ್ಟಿಬ್ರೇಟ್ ಇದು ಹೋಮೋಲಾಗಸ್ ಆರ್ಗನ್.
ವಿಂಗ್ಸ್ ಆಫ್ ಬಟರ್ಫ್ಲೈ ಆ್ಯಂಡ್ ವಿಂಗ್ಸ್ ಆಫ್ ಎ ಬರ್ಡ್ ಇದು ಅನಲಾಗಸ್ ಆರ್ಗನ್. ಯಾಕಂತ ಹೇಳಿದ್ರೆ ಸ್ಟ್ರಕ್ಚರ್ ಬೇರೆ ಬೇರೆ ಇದ್ದರೂ ವಿಂಗ್ಸ್ದ ಕೆಲಸ ಏನು, ಫ್ಲೈ ಮಾಡೋದು. ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ. ಓಕೆ. 4 limbs ಆಫ್ ಮ್ಯಾಮಲ್ಸ್ ಇದು ಯಾವುದು ಬರುತ್ತೆ, ಹೋಮೋಲಾಗಸ್ ಆರ್ಗನ್. ಥಾರ್ನ್ಸ್ ಆಫ್ ಬೋಗನ್ವಿಲ್ಲಾ, ಟೆಂಟಿಲ್ಸ್ ಆಫ್ ಕುಕುರ್ಬಿಟಾ ಇದು ಕೂಡ ಹೋಮೋಲಾಗಸ್ ಆರ್ಗನ್. ಸೊ ವಿ ಗಾಟ್ ದ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇವಾಲ್ವಿಂಗ್ ಫಾರ್ ದ ಸೇಮ್ ಫಂಕ್ಷನ್ ಆ್ಯಂಡ್ ಹೆನ್ಸ್ ಹ್ಯಾವಿಂಗ್ ಸಿಮಿಲಾರಿಟಿ. ನೋಡಿ ಅಲ್ಲಿ ಸೇಮ್ ಫಂಕ್ಷನ್ ವರ್ಡ್ ಬಂದುಬಿಟ್ಟಿದೆಯಾ, ಕಣ್ಣು ಮುಚ್ಚಿ ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಹೋಗ್ಬೋದು. ನೋಡಲಿಕ್ಕೆ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ ಬಟ್ ಫಂಕ್ಷನ್ ಮಾತ್ರ ಒಂದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೀಗ ಪೊಟ್ಯಾಟೊ ಹಾಗೂ ಸ್ವೀಟ್ ಪೊಟ್ಯಾಟೊ ತಗೊಂಡ್ರೆ ಅಲ್ಲಿ ಸ್ಟ್ರಕ್ಚರ್ ನೋಡೋಕ್ಕೆ ಎರಡು ಬೇರೆ ಬೇರೆ ಇದೆ, ಆದರೆ ಕೆಲಸ ಏನು ಸೇಮ್ ಇದೆ. ದೇ ಸ್ಟೋರ್ ಸ್ಟಾರ್ಚ್, ಹೌದಲ್ವಾ, ಫಂಕ್ಷನ್ ಸೇಮ್ ಇದೆ. ಕನ್ವರ್ಜೆಂಟ್ ಎವಲ್ಯೂಷನ್ ಕರೆಕ್ಟ್ ಆನ್ಸರ್, ನೆನ್ಪಿಟ್ಕೊಡಿ. ಸೊ ನೆಕ್ಸ್ಟ್ ನೋಡಿ ಅದೇ ಬಂದಿದೆ. ಸ್ವೀಟ್ ಪೊಟ್ಯಾಟೊ ಅಂದರೆ ರೂಟ್ ಮಾಡಿಫಿಕೇಷನ್ ಅದು, ಆ್ಯಂಡ್ ಪೊಟ್ಯಾಟೊ ಸ್ಟೆಮ್ ಮಾಡಿಫಿಕೇಷನ್. ನಾನು ಬ್ರ್ಯಾಕೆಟಲ್ಲೂ ಕೊಟ್ಬಿಟ್ಟಿದ್ದೀನಿ, ಇನ್ ಕೇಸ್ ಎಲ್ಲಾದರೂ ಕೇಳಿಬಿಟ್ರೆ ಪೊಟ್ಯಾಟೊ ಯಾವ ಮಾಡಿಫಿಕೇಷನಿಂದ ಆಗಿರೋದು ಅಂತ, ಸ್ಟೆಮ್ ಮಾಡಿಫಿಕೇಷನ್. ಆದರೆ ಸ್ವೀಟ್ ಪೊಟ್ಯಾಟೊ ರೂಟಿಂದ ಆಗಿರುವಂಥದ್ದು, ರೂಟ್ ಮಾಡಿಫಿಕೇಷನ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಅನಲಾಗಸ್ ಆರ್ಗನ್ ಅಥವಾ ಕನ್ವರ್ಜೆಂಟ್ ಎವಲ್ಯೂಷನ್ ಮತ್ತು ಅನಾಲಜಿ. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಅಪಿಯರೆನ್ಸ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ಬ್ಯಾಕ್ಟೀರಿಯಾ ಈಸ್ ಅನ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಸೆಲೆಕ್ಷನ್, ಸಾಲ್ಟೇಷನ್, ಎವಲ್ಯೂಷನ್ ಬೈ ಆಂಥ್ರೋಪೊಜೆನಿಕ್ ಆ್ಯಕ್ಷನ್, ಆರ್ಗ್ಯಾನಿಕ್ ಎವಲ್ಯೂಷನ್. ಸೊ ಈ ಬ್ಯಾಕ್ಟೀರಿಯಾಗಳಲ್ಲಿ ಏನಾಗ್ತದೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರಲಿಕ್ಕೆ ಹೋಗ್ತದೆ. ಆ್ಯಂಟಿಬಯೋಟಿಕ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎನಿ ಕೆಮಿಕಲ್ಸ್, ಅದೊಂದು ಜೀವಿ ಉತ್ಪತ್ತಿ ಮಾಡ್ತದೆ. ಆ ಕೆಮಿಕಲ್ಸ್ ಏನು ಮಾಡ್ತದೆ, ಈ ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕ್ತದೆ ಅಥವಾ ಗ್ರೋತನ್ನು ರಿಟಾರ್ಡ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಪೆನಿಸಿಲಿಯಂ ಗೊತ್ತಿರಬಹುದು. ಸೊ ಅದೇನು ಮಾಡ್ತದೆ, ಬ್ಯಾಕ್ಟೀರಿಯಾದ ಗ್ರೋತನ್ನು ಸ್ಟಾಪ್ ಮಾಡ್ತದೆ. ಆದರೆ ಈ ಆ್ಯಂಟಿಬಯೋಟಿಕ್ಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಕೆಲವು ಸಲ ಬ್ಯಾಕ್ಟೀರಿಯಾಗಳು ಕೂಡ ರೆಸಿಸ್ಟೆನ್ಸ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಆ ಕೆಮಿಕಲಲ್ಲೇ ಬದುಕಲಿಕ್ಕೆ ಪ್ರಯತ್ನ ಪಡ್ತದೆ. ಸೊ ಅದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಹ್ಯೂಮನ್ಸಿಂದಾಗಿರ್ತದೆ. ಸೊ ಇದೊಂಥರ ಹೊಸ ಎವಲ್ಯೂಷನ್ ಬೈ ಆಂಥ್ರೋಪೊಜೆನಿಕ್ ಆ್ಯಕ್ಷನ್. ಆಂಥ್ರೋಪೊಜೆನಿಕ್ ಅಂದರೆ ಮ್ಯಾನ್ ಮೇಡ್, ಅರ್ಥ ಮಾಡ್ಕೊಳ್ಳಿ. ಗಾಟ್ ಇಟ್. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಾಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಷೀಸ್ ಇನ್ ಎ ಗಿವನ್ ಜಿಯೋಗ್ರಾಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್ ಆ್ಯಂಡ್ ಲಿಟ್ರಲಿ ರೇಡಿಯೇಟಿಂಗ್ ಟು ಅದರ್ ಏರಿಯಾಸ್ ಆಫ್ ಜಿಯೋಗ್ರಫಿ ಈಸ್ ಕಾಲ್ಡ್. ಸೊ ಇದಕ್ಕೆ ಅಡಾಪ್ಟಿವ್ ರೇಡಿಯೇಷನ್ ಅಂತ ನಾವು ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದು. ಸೊ ನೆನ್ಪಿಟ್ಕೋಬೇಕಾಗ್ತದೆ. ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್ ಅಡಾಪ್ಟಿವ್ ರೇಡಿಯೇಷನ್ಗೆ. ಒಂದು ಡಾರ್ವಿನ್ ಫಿಂಚಸ್ ಹೇಳ್ತಾರೆ, ಆಮೇಲೆ ಪ್ಲಾಸೆಂಟಲ್ ಮ್ಯಾಮಲ್ಸ್ ಇನ್ ಆಸ್ಟ್ರೇಲಿಯಾ, ಮಾರ್ಸುಪಿಯಲ್ಸ್ ಇನ್ ಆಸ್ಟ್ರೇಲಿಯಾ, ಇದೆಲ್ಲ ನೆನ್ಪಿಟ್ಕೋಬೇಕಾಗ್ತದೆ ನೀವು. ಸೊ ಅಡಾಪ್ಟಿವ್ ರೇಡಿಯೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಇರುವಂತಹ ಡಿಫ್ರೆಂಟ್ ಸ್ಪೀಷೀಸ್ಗಳೇನಿದೆ ಅದೆಲ್ಲ ಒಂದು ಕಾಲದಲ್ಲಿ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾದಿಂದ ಸ್ಟಾರ್ಟ್ ಆಗಿರುವಂಥದ್ದು. ಅಂದರೆ ಒಂದು ಜೀವಿ ಆಗಿತ್ತು, ಬಟ್ ಒಂದು ಡಿಫ್ರೆಂಟ್ ನೀಡ್ಸ್ ಇತ್ತು. ಸೊ ಅದಕ್ಕೇನಾಗ್ತದೆ, ಮೈಗ್ರೇಷನ್ ಆಗಿ ಬೇರೆ ಬೇರೆ ಜಾಗಗಳಿಗೆ ಹೋಗ್ತದೆ. ಅಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ಸು ಅಥವಾ ಅಲ್ಲಿರುವಂತಹ ಒಂದು ವಾತಾವರಣಕ್ಕೆ ಅನುಗುಣವಾಗಿ ತನ್ನ ದೈಹಿಕ ಅಂತ ಹೇಳಿದ್ರೆ ಮಾಡಿಫಿಕೇಷನ್ ಮಾಡ್ತಾ ಹೋಗ್ತದೆ. ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಹೊಸ ಜೀವಿಯಾಗಿ ಉತ್ಪತ್ತಿ ಆಗ್ತದೆ ಅಥವಾ ಹೊಸ ಸ್ಪೀಷೀಸ್ ಆಗಿ ಉತ್ಪತ್ತಿ ಆಗ್ತದೆ. ಇದಕ್ಕೆ ನಾವು ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್, ಡಾರ್ವಿನ್ ಫಿಂಚಸ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಪ್ಲಾಸೆಂಟಲ್ ಮ್ಯಾಮಲ್ಸ್ ಆಫ್ ಆಸ್ಟ್ರೇಲಿಯಾ ಆರ್ ಗುಡ್ ಎಕ್ಸಾಂಪಲ್ಸ್ ಆಫ್, ಕಣ್ಮುಚ್ಚಿ ಹೇಳ್ಬೋದು, ಅಡಾಪ್ಟಿವ್ ರೇಡಿಯೇಷನ್. ಇದು ಅಡಾಪ್ಟಿವ್ ರೇಡಿಯೇಷನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್, ಬಹಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 2 key concepts ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್. ಸೊ ಅವನು 2 ಕೀ ಕಾನ್ಸೆಪ್ಟ್ ಮೇಲೆ ನ್ಯಾಚುರಲ್ ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾನೆ. ಆ 2 ಯಾವುದು ಕಾನ್ಸೆಪ್ಟ್ ಅಂದರೆ ಬ್ರಾಂಚಿಂಗ್ ಡಿಸೆಂಟ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್. ಸೊ ಇದರಿಂದಲೇ ಅವನು ಥಿಯರಿ ಆಫ್ ಎವಲ್ಯೂಷನನ್ನು ಹೇಳ್ತಾನೆ. ಅವನು ಬ್ರಾಂಚಿಂಗ್ ಡಿಸೆಂಟ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್. ನೆನ್ಪಿಟ್ಕೋಬೇಕು ನೀವು. ಆಪ್ಷನ್ ಸಿ ಕರೆಕ್ಟ್ ಇದೆ. ರಿಪ್ರೊಡಕ್ಟಿವ್ ಫಿಟ್ನೆಸ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್ ಆಯಿತು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆ್ಯಂಡ್ ರಿಪ್ರೊಡಕ್ಟಿವ್ ಫಿಟ್ನೆಸ್, ಸ್ಟೆಬಿಲೈಸಿಂಗ್ ಆ್ಯಂಡ್ ಡಿಸ್ಟ್ರಪ್ಟಿವ್ ನ್ಯಾಚುರಲ್ ಸೆಲೆಕ್ಷನ್. ಇದ್ಯಾವುದೂ ಅಲ್ಲ. ಇದೆಲ್ಲ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಂತರ ಬರ್ತದೆ ಕ್ವಶನಲ್ಲಿ. ಓಕೆ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಹ್ಯಾಡ್ ಅಕರ್ಡ್ ಬಟ್ ಡ್ರಿವನ್ ಬೈ ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಪ್ರಪೋಸ್ ಬೈ. NCERT ಹೇಗಿದೆ ಹಾಗೆ ಕ್ವಶನ್ ಹಾಕಿದ್ದೀನಿ. ಇದು ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಇದನ್ನು ಪ್ರಪೋಸ್ ಮಾಡಿದ್ದು ಲೆಮಾರ್ಕ್. ನೆನ್ಪಿಟ್ಕೊಳ್ಳಿ. ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಹ್ಯಾಡ್ ಅಕರ್ಡ್ ಬಟ್ ಡ್ರಿವನ್ ಬೈ ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. ಅದು ಜಿರಾಫ್ಗಳಲ್ಲಿ ಈ ನೆಕ್ ಎಲಾಂಗೇಷನ್ ಬಗ್ಗೆ ಒಂದು ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಅವನು, ಲೆಮಾರ್ಕ್. ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಬಾಕಿರುವ ಸೈಂಟಿಸ್ಟ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ಆಲ್ರೆಡಿ ಪರಿಚಯ ಸಿಕ್ಕಿದೆ. ನೆಕ್ಸ್ಟ್ ನೋಡಿ ಅದರದ್ದು ಎಕ್ಸಾಂಪಲ್ ಲೆಮಾರ್ಕಿಸಮ್ದು. ಜಿರಾಫ್ಸ್ ಹೂ ಇನ್ ಆ್ಯನ್ ಅಟೆಂಪ್ಟ್ ಟು ಫಾರೇಜ್ ಲೀವ್ಸ್ ಆನ್ tall trees had to adapt by elongation of their necks. This is an example given by Lamarck. ಆ ಲೆಮಾರ್ಕಿಸಮ್ ಥಿಯರಿಯಲ್ಲಿ ಇದು ಒಂದು ಎಕ್ಸಾಂಪಲ್ ಬರುತ್ತೆ, ಜಿರಾಫ್. ಸೊ ಲೆಮಾರ್ಕ್ ಬಗ್ಗೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಆ 2 ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಕ್ವಶನ್ ಮುಖಾಂತರ. ಸೊ ಈಸಿ ಆಗ್ತದೆ ನಿಮಗೆ, ಇದಕ್ಕೆ ಸ್ಟಿಕ್ ಆಗಬೇಡಿ ಸಾಕು. whose doctrine influenced ಚಾರ್ಲ್ಸ್ ಡಾರ್ವಿನ್ ಟು ಪುಟ್ ಫೋರ್ತ್ ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಆಲ್ರೆಡಿ ಹೇಳಿದ್ದೀನಿ ನಾನು, ಯಾರ್ದು ಅಂತ ಹೇಳಿದ್ರೆ ಥಾಮಸ್ ಮಲ್ತಸ್ದು. ಸೊ ಥಾಮಸ್ ಮಲ್ತಸ್ ಏನಿದೆ
ಅವನದು ಏನು ಕೆಲಸ ಇತ್ತು ಈ ಪಾಪ್ಯುಲೇಷನ್ ಮೇಲೆ, ಅದು ಚಾರ್ಲ್ಸ್ ಡಾರ್ವಿನ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡುತ್ತೆ. ನಂತರ ಅವನೇನು ಮಾಡ್ತಾನೆ, ಥಿಯರಿ ಆಫ್ ಎವಲ್ಯೂಷನನ್ನು ಪ್ರಪೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಏನು, ರಿಪ್ರೊಡಕ್ಟಿವ್ ಫಿಟ್ನೆಸ್ ಅಂದರೆ ಏನು, ಇದನ್ನೆಲ್ಲ ಅವನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಲೆಮಾರ್ಕ್, ಆಲ್ಫರ್ಡ್ ವ್ಯಾಲೆಸ್ ಮತ್ತು ಹ್ಯೂಗೋ ಡಿ ವ್ರೈಸ್ ಬಗ್ಗೆ ನಂತರ ಬರ್ತಾ ಹೇಳ್ತೀನಿ. ಲೆಮಾರ್ಕ್ ಬಗ್ಗೆ ಆಲ್ರೆಡಿ ಆಗಿದೆ. ಆಲ್ಫರ್ಡ್ ವ್ಯಾಲೆಸ್ ಮತ್ತು ಹ್ಯೂಗೋ ಡಿ ವ್ರೈಸ್ ಬಗ್ಗೆ ನೋಡೋಣ. ಬೈ ದ ಸ್ಟೇಟ್ಮೆಂಟ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಡಾರ್ವಿನ್ ಮೆಂಟ್ ದಟ್, ಅಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂದರೆ ಏನು ಅಂತ. ದ ಮೋಸ್ಟ್ ಅಡಾಪ್ಟೇಬಲ್ ಆಫ್ ದ ಸ್ಪೀಷೀಸ್ ಟು ಚೇಂಜಸ್ ಸರ್ವೈವ್ಸ್, ಅಂದರೆ ಯಾವುದು ಒಂದು ಆರ್ಗ್ಯಾನಿಸಮ್ ತನ್ನ ಇದು ಆ ಎಕ್ಸ್ಟ್ರೀಮ್ ಕಂಡೀಷನ್ ಏನಿದೆ ತನ್ನ ಒಂದು ವಾತಾವರಣದಲ್ಲಿ ಅದಕ್ಕೆ ಅಡಾಪ್ಟೇಷನ್ ಒಳಗಾದರೆ, ಅಂದರೆ ಅಡಾಪ್ಟ್ ಮಾಡಿಕೊಂಡ್ರೆ ಆ ಜೀವಿ ಖಂಡಿತ ಬದುಕ್ತದೆ. ಸೊ ಚೇಂಜಸ್ ಮಾಡಬೇಕಾಗ್ತದೆ ಜೀವಿ ತನ್ನಲ್ಲಿ, ಸ್ವಲ್ಪ ಮಾರ್ಫೊಲಾಜಿಕಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಮಾಡಲೇಬೇಕಾಗ್ತದೆ, ಅಡಾಪ್ಟೇಷನ್ ತೋರಿಸಲೇಬೇಕಾಗ್ತದೆ. ಸೊ ಅದಕ್ಕೆ ನಾವು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಕರೆಯೋದು. ನೆನ್ಪಿಟ್ಕೊಳ್ಳಿ. ಸೊ ಎಲ್ಲ ಆಪ್ಷನ್ಸ್ಗಳನ್ನು ಓದಲ್ಲ, ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ಬಿಟ್ಟೆ. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ಡಾರ್ವಿನ್ ಎವಲ್ಯೂಷನ್ ಈಸ್ ಏನು, ಇದು ಬಹಳ ಇಂಪಾರ್ಟೆಂಟ್. NCERT ಇದು. ಸಡನ್ ಬಟ್ ಡಿಸ್ಕಂಟಿನ್ಯೂಯಸ್ ಪ್ರಾಸೆಸ್ ಅಲ್ಲ, ಎ ಸ್ಲೋ ಗ್ರ್ಯಾಜುವಲ್ ಆ್ಯಂಡ್ ಕಂಟಿನ್ಯೂಸ್ ಪ್ರಾಸೆಸ್. ಡಾರ್ವಿನ್ ಪ್ರಕಾರ ಇವಲ್ಯೂಷನ್ ಅಂತ ಹೇಳುವಂಥದ್ದು, ಈ ಜೀವಿಗಳ ಉಗಮ ಹೇಗಾಗ್ತದೆ ಅಂತ ಹೇಳಿದ್ರೆ ಬಹಳ ಸ್ಲೋ ಆಗಿ ಆಗ್ತದೆ, ಸ್ಲೋ ಮ್ಯೂಟೇಷನ್ ಇರ್ತದೆ ಅಷ್ಟೇ. ಮತ್ತು ಗ್ರ್ಯಾಜುವಲ್ ಖಂಡಿತವಾಗಿ ಆಗೇ ಆಗ್ತದೆ, ಮತ್ತು ಕಂಟಿನ್ಯೂಸ್ ಪ್ರಾಸೆಸ್ ಅದು, ಅಂದರೆ ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ ಈ ಜೀವಿಗಳು ಯಾವತ್ತೂ ಎವಲ್ಯೂಷನನ್ನು ತೋರಿಸ್ತಾನೆ ಇರ್ತದೆ ಅಂತ ಹೇಳಿ. ಇದನ್ನು ಅಪೋಸ್ ಮಾಡಿದವರು ಯಾರು, ಹ್ಯೂಗೋ ಡಿ ವ್ರೈಸ್. ಅದು ಮುಂದೆ ಬರುತ್ತೆ, ನೋಡೋಣ. ನೆಕ್ಸ್ಟ್ ನೋಡಿ, ಆಫ್ಟರ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್ ಮಾತ್ಸ್ ಸರ್ವೈವ್ಡ್ ಬಿಕಾಸ್, ಯಾಕೆ ಮಾತ್ಸ್ಗಳು ಸರ್ವೈವ್ ಆಯಿತು ಅಂತ ಹೇಳಿದ್ರೆ, ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ 1850 ನಂತರ ಈ ಇಂಗ್ಲೆಂಡ್ನಲ್ಲಿ ಈ ಇಂಡಸ್ಟ್ರೀಸ್ಗಳ ಇದಾಯಿತು. ಎಂತ ಅಂತ ಹೇಳಿದ್ರೆ ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾ ಹೋಯಿತು. ಸೊ ಸುತ್ತಮುತ್ತ ಇರುವಂತಹ ವಾತಾವರಣ ಕೂಡ ಪೊಲ್ಯೂಷನ್ನಿಂದ ತುಂಬಿ ಹೋಯಿತು. ಸೊ ಈ ಪೊಲ್ಯೂಷನ್ ಆಗೋದ್ರಿಂದ ಏನಾಗ್ತದೆ, ಅಲ್ಲಿ ಮರಗಳಲ್ಲಿ ಬೆಳೆಯುವಂಥ ಲೈಕನ್ಸ್ಗಳು, ಮುಂಚೆ ಅದು ಈ ಪೊಲ್ಯೂಷನ್ ಆಗಲಿಕ್ಕಿಂತ ಮುಂಚೆ ಏನಾಗಿತ್ತು, ವೈಟ್ ಕಲರ್ ಇತ್ತು. ಅಲ್ಲಿ ವೈಟ್ ಕಲರ್ ಪೆಪ್ಪರ್ಡ್ ಮಾತ್ಗಳು ಕೂರ್ತಾ ಇದ್ವು. ಸೊ ಅದು ಪ್ರೆಡೇಟರ್ಸ್ಗಳಿಗೆ ಕಾಣ್ತಾ ಇರಲಿಲ್ಲ, ಅಂದರೆ ಕೆಮೋಫ್ಲಾಜ್ ಆಗ್ತಿತ್ತು. ಆದರೆ ಈ ಡಾರ್ಕ್ ಕಲರ್ ಇರುವಂತಹ ಪೆಪ್ಪರ್ಡ್ ಮಾತ್ಗಳು ಪಾಪ ಈ ವೈಟ್ ಲೈಕನ್ಸ್ ಮೇಲೆ ಕೂತಾಗ ಎದ್ದು ಕಾಣುತ್ತಲ್ವ, ಯಾಕಂದರೆ ಅದು ಕಾಂಟ್ರಾಸ್ಟಿಂಗ್ ಕಲರ್ ಅದು. ಸೊ ಆಟೋಮೆಟಿಕ್ಕಾಗಿ ಪ್ರೆಡೇಟ್ಸ್ಗಳು ಅದನ್ನು ಈಸಿಯಾಗಿ ನೋಡ್ಬೋದಿತ್ತು ಹಾಗೂ ಅದನ್ನು ಹಿಡಿದು ತಿನ್ಬೋದಿತ್ತು. ಆದರೆ ಏನಾಯಿತು, ಈ ಇಂಡಸ್ಟ್ರಿಯಲ್ ಮೆಲನಿಸಮ್ ಸ್ಟಾರ್ಟ್ ಆದಮೇಲೆ 1850 ನಂತರ ಇಂಗ್ಲೆಂಡಲ್ಲಿ ಆಟೋಮೆಟಿಕ್ಕಾಗಿ ಲೈಕನ್ಸ್ಗಳ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ಅದು ಬ್ಲ್ಯಾಕ್ ಕಲರ್ ಆಯಿತು. ಆವಾಗ ಯಾರಿಗೆ ಅಡ್ವಾಂಟೇಜ್ ಆಯಿತು, ಈ ಬ್ಲ್ಯಾಕ್ ಕಲರ್ಡ್ ಪೆಪ್ಪರ್ಡ್ ಮಾತ್ಗಳಿಗೆ ಅಡ್ವಾಂಟೇಜ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಈ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಈ ಪೆಪ್ಪರ್ಡ್ ಮಾತ್ ಕೂರೋದ್ರಿಂದ, ಡಾರ್ಕ್ ಕಲರ್ ಪೆಪ್ಪರ್ಡ್ ಮಾತ್ ಕೂರೋದ್ರಿಂದ ಆಟೋಮೆಟಿಕ್ಕಾಗಿ ಪ್ರೆಡೇಟರ್ಸ್ಗಳಿಗೆ ಅದನ್ನು ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ, ಅಂದರೆ ಅದು ಕೆಮೋಫ್ಲಾಜ್ ಆಗ್ತಾಯಿತ್ತು, ಹೈಡ್ ಆಗ್ತಾಯಿತ್ತು. ಆದರೆ ಈಗ ವೈಟ್ ಕಲರ್ಡ್ ಮಾತ್ಗಳೇನಿತ್ತು ಮುಂಚೆ ಅದಕ್ಕೆ ಅಡ್ವಾಂಟೇಜ್ ಇತ್ತು, ಬಟ್ ಇವಾಗ ಅದು ಡಿಸ್ಅಡ್ವಾಂಟೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಬ್ಲ್ಯಾಕ್ ಕಲರ್ಡ್ ಲೈಕನ್ಸಲ್ಲಿ ಆಟೋಮೆಟಿಕ್ಕಾಗಿ ವೈಟ್ ಕಲರ್ಡ್ ಮಾತ್ಗಳು ವಿಸಿಬಲ್ ಆಗ್ತಾಯಿತ್ತು. ಯಾವುದಕ್ಕೆ, ಈ ಪ್ರೆಡೇಟರ್ಸ್ಗಳಿಗೆ. ಸೊ ಆನ್ಸರ್ ಎ ಕರೆಕ್ಟ್ ಇದೆ. ದೇ ಹ್ಯಾಡ್ ಬ್ಲ್ಯಾಕ್ ಬಾಡಿ ಕಲರ್ ಆ್ಯಂಡ್ ಕೆಮೋಫ್ಲಾಜ್ಡ್ ದೆಮ್ಸೆಲ್ಸ್ ಟು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ಸ್ ಆಫ್ ಲೈಕನ್ಸ್. ಇಷ್ಟೇ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡಾರ್ವಿನ್ ಈದರ್ ಇಗ್ನೋರ್ಡ್ ಆರ್ ಕೆಪ್ಟ್ ಸೈಲೆನ್ಸ್ ಆಫ್ ಇನ್ಹೆರಿಟೇಬಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫಿನೋಟೈಪ್ ಸೆಡ್ ಬೈ. ಇದನ್ನು ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಮೆಂಡೆಲ್ ಹೇಳ್ತಾರೆ. ಹ್ಯೂಗೋ ಡಿ ವ್ರೈಸ್ ಅಲ್ಲ, ಲೆಮಾರ್ಕ್, ಹ್ಯಾಡಿವೆನ್ಬರ್ಗ್ ಅಲ್ಲ, ಮೆಂಡೆಲ್. ಸೊ ಮೆಂಡೆಲ್ ಏನು ಹೇಳೋದು ಅಂತ ಹೇಳಿದ್ರೆ, ಈ ಡಾರ್ವಿನ್ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿಯನ್ನು ಪ್ರಪೋಸ್ ಮಾಡಬೇಕಾದ್ರೆ ಈ ಜೀವಿಗಳಲ್ಲಿರುವಂತಹ ಕೆಲವು ಫಿನೋಟೈಪ್ಸ್ಗಳೇನಿದೆ, ಅಂದರೆ ಫಿನೋಟೈಪ್ಸ್ ಅಂದರೆ ಮಾರ್ಫೊಲಾಜಿಕಲ್ ಕ್ಯಾರೆಕ್ಟರ್ಸ್ಗಳು, ಕಣ್ಣಿಗೆ ಕಾಣುವಂಥ ಕೆಲವು ಕ್ಯಾರೆಕ್ಟರ್ಸ್ಗಳು, ಅದು ಜೀನಿಂದ ಬಂದಿರುವಂಥದ್ದು ಅಂತ. ಅಂದರೆ ಅದು ಇನ್ಹೆರಿಟೆಡ್ ಆಗಿರ್ತದೆ, ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಜೀನ್ ಮುಖಾಂತರ ಈ ಕ್ಯಾರೆಕ್ಟರ್ಸ್ಗಳು ಬಂದಿರ್ತದೆ ಅಂತ ಇದು ಮೆಂಡೆಲ್ ಹೇಳಿರೋದು. ಆದರೆ ಇದರ ಬಗ್ಗೆ ಡಾರ್ವಿನ್ ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಅದನ್ನು ಅವನು ಒತ್ತಿ ಹೇಳ್ತಾನೆ, ಮೆಂಡೆಲ್ ಹೇಳ್ತಾನೆ ಅಷ್ಟೇ. ಸೊ ಆಪ್ಷನ್ ಬಿ ನೆನ್ಪಿಟ್ಕೊಡಿ. ಸೊ ಇದು ಮೆಕ್ಯಾನಿಸಮ್ ಆಫ್ ಇವಲ್ಯೂಷನನ್ನು ನಿಮಗೆ ಫಸ್ಟ್ ಪ್ಯಾರಾಗ್ರಾಫ್ನಲ್ಲೇ ನೋಡ್ಬೋದು, 2ನೇ ಲೈನಲ್ಲಿ. ಸೊ ಕೊಟ್ಟಿದ್ದಾನೆ NCERTಯಲ್ಲಿ, ನೋಡಿ ಕೇಳಬಹುದು ಕ್ವಶನ್ ಇದು. ಸೊ ನಂತರ ನೋಡೋಣ, ಮ್ಯೂಟೇಷನ್ ವಿಚ್ ಕಾಸಸ್ ಇವಲ್ಯೂಷನ್ ಆ್ಯಂಡ್ ನಾಟ್ ದ ಮೈನರ್ ವೇರಿಯೇಷನ್ಸ್ ಆ್ಯಂಡ್ ಮ್ಯೂಟೇಷನ್ಸ್ ಆರ್ ರ್ಯಾಂಡಮ್ ಆ್ಯಂಡ್ ಡೈರೆಕ್ಷನ್ಲೆಸ್. ಹೂ ಬಿಲೀವ್ಡ್ ಇನ್ ದಿಸ್. ಇದು ಕೂಡ NCERT ನೆನ್ಪಿಟ್ಕೊಳ್ಳಿ. ಸೊ ಈ ಮ್ಯೂಟೇಷನಿಂದ ಇವಲ್ಯೂಷನ್ ಆಗ್ತದೆ, ಅರ್ಥ ಆಯಿತಾ. ಈ ಸಣ್ಣ ವೇರಿಯೇಷನ್ಸ್ಗಳಿಂದ ಇವಲ್ಯೂಷನ್ ಆಗೋದಿಲ್ಲ. ಅಂದರೆ ಮೆಂಡೆಲ್ ಏನು ಹೇಳ್ತಾನೆ, ಡಾರ್ವಿನ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಈ ಸಣ್ಣ ವೇರಿಯೇಷನ್ ಆಗೋದ್ರಿಂದ ಇವಲ್ಯೂಷನ್ ಆಗ್ತದೆ ಅಂತ ಹೇಳ್ತಾನೆ. ಆದರೆ ಇದನ್ನು ಒಪ್ಪದಿರೋರು ಯಾರು ಅಂತ ಹೇಳಿದ್ರೆ ಹ್ಯೂಗೋ ಡಿ ವ್ರೈಸ್. ಸೊ ಮ್ಯೂಟೇಷನ್ಸ್ ಆರ್ ರ್ಯಾಂಡಮ್, ಅಂದರೆ ಮ್ಯೂಟೇಷನ್ಗೆ ಕರೆಕ್ಟಾದಂಥ ಒಂದು ಡೈರೆಕ್ಷನ್ ಇರೋದಿಲ್ಲ, ಎಲ್ಲಿ ಬೇಕಾದ್ರೂ ಆಗಬಹುದು. ಆ್ಯಂಡ್ ಡೈರೆಕ್ಷನ್ ಲೆಸ್, ಇದನ್ನು ಹೇಳಿರೋದು ಹ್ಯೂಗೋ ಡಿ ವ್ರೈಸ್. ಅದೊಂದು ಥಿಯರಿ ಕೂಡ ಇದೆ, ಸಾಲ್ಟೇಷನ್ ಅಂತ ಹೇಳಿ. ಮುಂದಿನ ಕ್ವಶನ್ ನೋಡಬಹುದು ನೀವು. ಆಪ್ಷನ್ ಎ ಕರೆಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡಿ, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಲೀಡ್ಸ್ ಟು ಸ್ಪೀಶಿಯೇಷನ್, ದಿಸ್ ಈಸ್ ಕಾಲ್ಡ್, ಇದಕ್ಕೆ ಸಾಲ್ಟೇಷನ್ ಅಂತ ಕರೀತಾರೆ. ಸೊ ಹ್ಯೂಗೋ ಡಿ ವ್ರೈಸ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈವ್ನಿಂಗ್ ಪ್ರೈಮ್ ರೋಸ್ ಏನಿದೆ, ವೈನೋಥೆರಾ ಲೆಮಾರ್ಕಿನಾ ಅಂತ ಹೇಳುವಂಥ ಒಂದು
ಪ್ಲ್ಯಾಂಟ್ ಸ್ಪೀಷೀಸಲ್ಲಿ ಬಹಳಷ್ಟು ವೇರಿಯೇಷನ್ಸ್ಗಳನ್ನು ನೋಡ್ತಾನೆ ಆ್ಯಕ್ಚುಲಿ. ಅದರ ಮೇಲೆ ಅವನು ಸಾಲ್ಟೇಷನ್ ಥಿಯರಿಯನ್ನು ಪ್ರಪೋಸ್ ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ಓದಿರ್ತೀರಿ ನಿಮ್ಮ ಎಕ್ಸಾಮಿನೇಷನ್ಗೆ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡೋಣ, ಹಾಡಿ-ವೇನ್ಬರ್ಗ್ ಪ್ರಿನ್ಸಿಪಲ್. Allele frequencies in a population are stable and is constant from generation to generation. This theory was proposed by ಹಾಡಿ ಆ್ಯಂಡ್ ವೇನ್ಬರ್ಗ್. ನಿಮಗೆ ಗೊತ್ತಿರಬಹುದು, ಬಹಳ ಫೇಮಸ್ ಥಿಯರಿ ಕೂಡ ಹೌದು. ಸೊ ಅಕಾರ್ಡಿಂಗ್ ಟು ಹಾಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಏನಿದೆ, ಅಲೆಲಿಕ್ ಫ್ರೀಕ್ವೆನ್ಸೀಸ್ ಇನ್ ಎ ಪಾಪ್ಯುಲೇಷನ್ ಆರ್ ಸ್ಟೇಬಲ್ and is constant from generation to generation and is denoted by p² plus q plus pq equal to 1. ತಪ್ಪಾಗ್ತದೆ. ಸರಿ ನೋಡೋದಾದರೆ ಅಲ್ಲಿ ಈಕ್ವೇಷನ್ ಏನಿರಬೇಕು, p² plus q² plus 2pq equal to 1. p² ಅಂದರೆ ಏನಾಗ್ತದೆ, ಒಂದು ಅಲೆಲಿಕ್ ಫ್ರೀಕ್ವೆನ್ಸಿ ಆಫ್ ಎ ಡಾಮಿನೆಂಟ್ ಜೀನ್. q² ಅಂತ ಹೇಳಿದ್ರೆ ಅಲೆಲಿಕ್ ಫ್ರೀಕ್ವೆನ್ಸಿ ಆಫ್ ಎ ರಿಸೆಸಿವ್ ಜೀನ್. 2pq ಅಂದರೆ ಹೆಟರೋಜೈಗಸ್ ಇಂಡಿವಿಜುವಲ್ಸ್. ಇಷ್ಟೇ. ಸೊ ನೆನ್ಪಿಟ್ಕೊಳ್ಳಿ. ಸೊ ಅಲೆಲಿಕ್ ಫ್ರೀಕ್ವೆನ್ಸಿ ಇನ್ ಎ ಪಾಪ್ಯುಲೇಷನ್ ಆರ್ ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೆಂಟ್ ಫ್ರಮ್ ಜನರೇಷನ್ ಟು ಜನರೇಷನ್. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಮ್ಯುಟೇಷನ್ ಥಿಯರಿ. ಅಂದರೆ ಹ್ಯೂಗೋ ಡಿ ರೈಸ್ದು ಮ್ಯುಟೇಷನ್ ಥಿಯರಿಗೆ ಯಾವುದು ರಿಲೇಟ್ ಆಗಲಿಲ್ಲ ಅಂತ ಹೇಳಿ ನೋಡಿ. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಷನ್ ಲೀಡ್ಸ್ ಟು ಸ್ಪೀಷಿಯೇಷನ್. ಇದಕ್ಕೆ ಸಾಲ್ಟೇಷನ್ ಅಂತ ಕರಿತೀವಿ. ಹೌದು, ಹ್ಯೂಗೋ ಡಿ ರೈಸ್ ಹೇಳಿರೋದು. ನೆಕ್ಸ್ಟ್ ಹ್ಯೂಗೋ ಡಿ ರೈಸ್, ಅದು ಕೂಡ ಕರೆಕ್ಟ್, ಯಾಕಂದರೆ ಇದನ್ನು ಪ್ರಪೋಸ್ ಮಾಡಿದೆ ಅವನು. ಈವ್ನಿಂಗ್ ಪ್ರೈಮ್ರೋಸ್, ಹೌದು, ಆ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಥವಾ ಅಬ್ಸರ್ವ್ ಮಾಡ್ತಾನೆ, ಅದು ಕೂಡ ಕರೆಕ್ಟ್. ನೆಕ್ಸ್ಟ್ ಇವಲ್ಯೂಷನ್ ಈಸ್ ಸ್ಲೋ, ಡೈರೆಕ್ಷನಲ್ ಆ್ಯಂಡ್ ಗ್ರ್ಯಾಜುವಲ್ ಪ್ರಾಸೆಸ್, ಇದನ್ನು ಹೇಳಿದ್ದು ಡಾರ್ವಿನ್. ಸೊ ಆಪ್ಷನ್ ಡಿ ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಆನ್ಸರ್. ನೆಕ್ಸ್ಟ್ ಪುನಃ ಹಾಡಿ-ವೇನ್ಬರ್ಗ್ ಪ್ರಿನ್ಸಿಪಲಿಂದ ಟೋಟಲ್ ಜೀನ್ಸ್ ಆ್ಯಂಡ್ ದೇರ್ ಅಲೀಲ್ಸ್ ಇನ್ ಎ ಪಾಪ್ಯುಲೇಷನ್. ಇದಕ್ಕೆ ಏನು ಕರೀತಾರೆ ಅಂತ ಹೇಳಿದ್ರೆ ಜೀನ್ ಪೂಲ್. ಒಂದು ಪಾಪ್ಯುಲೇಷನಲ್ಲಿ ಇರುವಂತಹ ಎಲ್ಲ ಜೀನ್ಸ್ಗಳನ್ನು ಒಟ್ಟುಗೂಡಿಸಿದರೆ ಅದಕ್ಕೆ ನಾವು ಜೀನ್ ಪೂಲ್ ಅಂತ ಕರಿತೀವಿ. ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು, ಜೀನ್ ಫ್ಲೋ ಅಂದರೆ ಏನು, ಜೀನ್ ಮೈಗ್ರೇಷನ್ ಅಂದರೆ ಏನು ಅಂತ ನಂತರ ನೋಡೋಣ. ಜೀನ್ ಫ್ಲೋ ಆದರೂ ಹೇಳ್ಬಿಡ್ತೀನಿ. ಸೊ ಜೀನ್ ಫ್ಲೋ ಅಥವಾ ಜೀನ್ ಮೈಗ್ರೇಷನ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಜೀವಿ ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸಲ್ಲಿ ಇರ್ತದೆ. ಆ ಒಂದು ಜೀವಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಮೈಗ್ರೇಷನ್ಗೆ ಹೋಗ್ತದೆ, ಅಂದರೆ ಮೈಗ್ರೇಷನ್ ಮಾಡ್ಕೊಳ್ತದೆ, ಬೇರೆ ಕಡೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ಕೆಲವು ಸಲ ಈ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಿದೆ, ವಾತಾವರಣ ಏನಿದೆ, ಅದು ಬಹಳ ಎಕ್ಸ್ಟ್ರೀಮ್ ಇರ್ಬೋದು, ಅಂದರೆ ಕಠಿಣ ಇರ್ಬೋದು ಆ ಜೀವಿಗೆ. ಆ ಜೀವಿ ಇನ್ನೊಂದು ಕಡೆ ಹೋಗ್ತದೆ, ಅಲ್ಲಿ ಹೋದ ತಕ್ಷಣ ಬೇರೆ ಒಂದು ಆ್ಯನಿಮಲ್ ಜೊತೆ ರಿಪ್ರೊಡ್ಯೂಸ್ ಮಾಡಿ ಹೊಸ ಒಂದು ಜೀನನ್ನು ಉತ್ಪತ್ತಿ ಮಾಡ್ತದೆ. ಇದಕ್ಕೆ ನಾವು ಜೀನ್ ಮೈಗ್ರೇಷನ್ ಅಥವಾ ಜೀನ್ ಫ್ಲೋ ಅಂತ ಕರೆಯೋದು. ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿದ್ರೆ ಈ ಪಾಪ್ಯುಲೇಷನ್ನಲ್ಲಿರುವಂಥ ಎಲ್ಲ ಜೀನ್ಸ್ಗಳಲ್ಲಿ ಕೆಲವು ಜೀನ್ಸ್ಗಳು ಇದಾಗ್ಬೋದು, ಕಳೆದು ಹೋಗ್ಬೋದು, ಒಂದು ಚಾನ್ಸ್ ಇವೆಂಟ್ಸ್ಗಳಿಂದ. ಅಂದರೆ ಒಂದು ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತಪ್ಪ, ಅಲ್ಲಿರುವಂಥ ಪರ್ಟಿಕ್ಯುಲರ್ ಜೀವಿಗಳು ಸತ್ತು ಹೋಗ್ತದೆ, ಆಗ ಅಲ್ಲಿ ಆ ಜೀವಿಗಳಲ್ಲಿರುವಂಥ ಪರ್ಟಿಕ್ಯುಲರ್ ಜೀನ್ಸ್ ಕೂಡ ಸತ್ತು ಹೋಗ್ತದೆ. ಇದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿರುವಂಥ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ, ಹಾಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಅಂತ ಹೇಳಿ. ನಿಮಗೇನಾದರೂ ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ ಆ ವಿಡಿಯೋವನ್ನು ನೋಡಿ. ಓಕೆ. ಸೊ ನೆಕ್ಸ್ಟ್ ಒಂದು ಕ್ವೆಶನ್ ನೋಡೋದಾದರೆ, ದ ಒರಿಜಿನಲ್ ಡ್ರಿಫ್ಟೆಡ್ ಪಾಪ್ಯುಲೇಷನ್ ಬಿಕಮ್ಸ್ ಫೌಂಡರ್ಸ್ ಆ್ಯಂಡ್ ದ ಎಫೆಕ್ಟ್ ಈಸ್ ಕಾಲ್ಡ್. ಇದಕ್ಕೆ ಏನು ಕರೀತಾರೆ? ಫೌಂಡರ್ಸ್ ಎಫೆಕ್ಟ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ. ನೋಡಿ, ಪೈನ್ಯೂರ್ ಸ್ಪೀಷೀಸ್, ದ ಸ್ಪೀಷೀಸ್ ವಿಚ್ ಇನ್ವೇಡ್ ಅ ಬೇರ್ ಏರಿಯಾ. ಈ ಚಾಪ್ಟರ್ನಲ್ಲಿ ಬರೋದಿಲ್ಲ ಅದು. ಏಲಿಯನ್ ಸ್ಪೀಷೀಸ್ ಅಂತ ಹೇಳಿದ್ರೆ ಕೆಲವು ಸ್ಪೀಷೀಸನ್ನು ಒಂದು ಜಿಯೋಗ್ರಫಿಕಲ್ ಏರಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ದಟ್ ಸ್ಪೀಷೀಸ್ ಡಸಂಟ್ ಬಿಲಾಂಗ್ ಟು ದಟ್ ಏರಿಯಾ. ನೇಟಿವ್ ಜಾಗ ಏನಿದೆ ಅದಕ್ಕೆ ಸೇರಿದಲ್ಲ. ಅರ್ಥ ಆಯ್ತಾ? ಆದರೆ ದೇ ಕಾಸ್ ಹ್ಯಾವೋಕ್ ಇನ್ ದಟ್ ಪರ್ಟಿಕ್ಯುಲರ್ ಇಂಟ್ರೊಡ್ಯೂಸ್ಡ್ ಅಥವಾ ನ್ಯೂ ಜಿಯೋಗ್ರಫಿಕಲ್ ಏರಿಯಾ. ಅಂದರೆ ದೀಸ್ ಆರ್ ದಿ ಸ್ಪೀಷೀಸ್ ವಿಚ್ ಆರ್ ಇಂಟ್ರೊಡ್ಯೂಸ್ಡ್ ಫ್ರಮ್ ಎ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಏರಿಯಾ ಟು ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಾಸಸ್ ದಿ ಎಕ್ಸ್ಟಿಂಕ್ಷನ್ ಆಫ್ ದಿ ನೇಟಿವ್ ಸ್ಪೀಷೀಸ್. ಅದಕ್ಕೆ ನಾವು ಏಲಿಯನ್ ಸ್ಪೀಷೀಸ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್. ಆಪ್ಷನ್ ಸಿ ಕರೆಕ್ಟ್ ಇದೆ, ಫೌಂಡರ್ಸ್ ಎಫೆಕ್ಟ್. ಜೆನೆಟಿಕ್ ಡ್ರಿಫ್ಟ್ ಅಂತ ನಾನು ಹೇಳಿದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ ಎಲಿಮಿನೇಷನ್ ಆಫ್ ದಿ ಜೀನ್ಸ್ ಬಿಕಾಸ್ ಆಫ್ ಸರ್ಟನ್ ಆಕ್ಸಿಡೆಂಟ್, ಅಂದರೆ ಚಾನ್ಸ್ ಇವೆಂಟ್ಸ್. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ನ್ಯೂ ಜೀನ್ಸ್ ಅಥವಾ ಅಲೀಲ್ಸ್ ಆರ್ ಆ್ಯಡೆಡ್ ಟು ದ ನ್ಯೂ ಪಾಪ್ಯುಲೇಷನ್ ಆ್ಯಂಡ್ ದೀಸ್ ಆರ್ ಲಾಸ್ಟ್ ಫ್ರಮ್ ದ ಓಲ್ಡ್ ಪಾಪ್ಯುಲೇಷನ್. ದಿಸ್ ಈಸ್ ಕಾಲ್ಡ್ ಜೆನೆಟಿಕ್ ಡ್ರಿಫ್ಟ್, ಜೀನ್ ಪೂಲ್, ಜೀನ್ ಫ್ಲೋ, ಅಲೆಲಿಕ್ ಫ್ರೀಕ್ವೆನ್ಸಿ. ಇದಕ್ಕೆ ನಾವು ಜೀನ್ ಫ್ಲೋ ಅಥವಾ ಜೀನ್ ಮೈಗ್ರೇಷನ್ ಅಂತ ಕರಿತೀವಿ. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನಾನು. ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಚೇಂಜ್ ಇನ್ ಅಲೆಲಿಕ್ ಫ್ರೀಕ್ವೆನ್ಸಿ ಅಕ್ಕರ್ಸ್ ಬೈ ಚಾನ್ಸ್, ಇಟ್ ಈಸ್ ಕಾಲ್ಡ್ ಜೆನೆಟಿಕ್ ಡ್ರಿಫ್ಟ್. ಯಾವುದೇ ಆದಂಥ ಒಂದು ಪಾಪ್ಯುಲೇಷನಲ್ಲಿರುವಂಥ ಈ ಡಿಫ್ರೆಂಟ್ ಜೀನ್ಸ್ ಏನಿದೆ ಅಥವಾ ಅಲೀಲ್ಸ್ ಏನಿದೆ ಅವುಗಳೇನಾದರೂ ಚೇಂಜಸ್ ಆಗಿದ್ದರೆ ಅದು ಚಾನ್ಸ್ ಇವೆಂಟ್ಸಿಂದ. ಚಾನ್ಸ್ ಇವೆಂಟ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಅರ್ತ್ ಕ್ವೇಕ್ ಆಯಿತು, ಅಥವಾ ಒಂದು ಫ್ಲಡ್ ಬಂದುಬಿಡ್ತು, ಅಥವಾ ಡ್ರಾಟ್ ಆಯಿತು, ಅಥವಾ ಒಂದು ಆಕ್ಸಿಡೆಂಟ್ ಆಯಿತು, ಆವಾಗ ಕೆಲವು ಜೀವಿಗಳು ಪಾಪ್ಯುಲೇಷನಲ್ಲಿರುವಂಥ ಕೆಲವು ಜೀವಿಗಳು ಸತ್ತು ಹೋಗ್ತದೆ. ಅದರ ಅರ್ಥ ಏನಾಯಿತು? ಆ ಪಾಪ್ಯುಲೇಷನಲ್ಲಿ ಇರುವಂಥ ಕೆಲವು ಜೀನ್ಸ್ಗಳು ಕೂಡ ಎಲಿಮಿನೇಟ್ ಆಯಿತು. ಇದಕ್ಕೆ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇನ್ ಎ ಪಾಪ್ಯುಲೇಷನ್ ಮೋರ್ ಇಂಡಿವಿಜುವಲ್ಸ್ ಅಕ್ವೈರ್ ಮೀನ್ ಕ್ಯಾರೆಕ್ಟರ್ ವ್ಯಾಲ್ಯೂ. ದಿಸ್ ಟೈಪ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಕ್ಯಾನ್ ಲೀಡ್ಸ್ ಟು.
ನೋಡಿ ಅರ್ಥ ಮಾಡ್ಕೊಳ್ಳಿ, ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲನ್ನು ಎಫೆಕ್ಟ್ ಮಾಡಲಿಕ್ಕೋಸ್ಕರ 5 ಡಿಫ್ರೆಂಟ್ ಫ್ಯಾಕ್ಟರ್ಸ್ಗಳಿರ್ತದೆ. ಯಾವುದೆಲ್ಲ ಇರ್ತದೆ ಅಂತ ಹೇಳಿದ್ರೆ, ಒಂದು ಜೆನೆಟಿಕ್ ಡ್ರಿಫ್ಟ್ ಇರುತ್ತೆ, ನ್ಯಾಚುರಲ್ ಸೆಲೆಕ್ಷನ್ ಇರುತ್ತೆ, ರೀಕಾಂಬಿನೇಷನ್ನು, ಮ್ಯೂಟೇಷನ್ನು, ಈ ಥರ ಇದಿರುತ್ತೆ, ಏನಂತ ಹೇಳಿದ್ರೆ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಈ ಫ್ಯಾಕ್ಟರಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಕೂಡ ಒಂದು. ಸೊ ನ್ಯಾಚುರಲ್ ಸೆಲೆಕ್ಷನಲ್ಲಿ ನಾವು 3 ಡಿಫ್ರೆಂಟ್ ಟೈಪ್ಸ್ಗಳನ್ನು ನಾವು ನೋಡ್ತೀವಿ. ಒಂದು ಅಂತ ಹೇಳಿದ್ರೆ ಸ್ಟೆಬಿಲೈಸೇಷನ್, ಡಿಸ್ರಪ್ಟಿವ್, ಡೈರೆಕ್ಷನಲ್ ಅಂತ. ಓಕೆ, ಸೊ ಇಲ್ಲಿ ಕ್ವಶನ್ ಇರೋದು ಸ್ಟೆಬಿಲೈಸೇಷನ್ ಮೇಲೆ. ಅಂದರೆ ಇನ್ ಎ ಪಾಪ್ಯುಲೇಷನ್ ಮೋರ್ ಇಂಡಿವಿಜುವಲ್ಸ್ ಅಕ್ವೈರ್ ಮೀನ್ ಕ್ಯಾರೆಕ್ಟರ್ ವ್ಯಾಲ್ಯೂ, ದಿಸ್ ಟೈಪ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಕ್ಯಾನ್ ಲೀಡ್ಸ್ ಟು ಸ್ಟೆಬಿಲೈಸೇಷನ್. ಆಪ್ಷನ್ ಎ ಕರೆಕ್ಟ್ ಇದೆ. ಇದು NCERT ಲೈನಿಂದ ತೆಗೆದಿರುವಂಥದ್ದು, ನೆನ್ಪಿಟ್ಕೊಳ್ಳಿ. ಓಕೆ, in a population more individuals acquire peripheral character value at both ends of the distribution curve, this type of natural selection can lead to stabilization, disruptive, directional and branching descent. Option B, disruptive. Okay, next, in a population more individuals acquire value other than the mean character value, this type of natural selection can lead to ಅಂತ ಕೇಳಿದಾನೆ. ಇದಕ್ಕೆ ಡೈರೆಕ್ಷನಲ್ ಅಂತ. ಸೊ ಏನಪ್ಪ ಇದು ಡೈರೆಕ್ಷನಲ್ಲು, ಡಿಸ್ರಪ್ಟಿವ್, ಸ್ಟೆಬಿಲೈಸೇಷನ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದು 3 ಜೀವಿಗಳಿರುತ್ತೆ. ಅವುಗಳೆಲ್ಲ ಒಂದೇ ಸ್ಪೀಷೀಸ್ಗೆ ಸೇರಿದಂಥ ಜೀವಿಗಳು. ಅಂದರೆ ಒಂದು ಪರ್ಟಿಕ್ಯುಲರ್ ಜೀವಿ, ಅಂದರೆ ನಾವು ಪ್ಲ್ಯಾಂಟ್ ತೊಗೊಂಬಿಡೋಣ. ಒಂದು ಪರ್ಟಿಕ್ಯುಲರ್ ಪ್ಲ್ಯಾಂಟು ರೆಡ್ ಕಲರ್ ಫ್ಲವರ್ಸನ್ನು ಉತ್ಪತ್ತಿ ಮಾಡುತ್ತೆ, ಇನ್ನೊಂದು ಪರ್ಟಿಕ್ಯುಲರ್ ಪ್ಲ್ಯಾಂಟು ವೈಟ್ ಕಲರ್ ಫ್ಲವರ್ಸನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ರೆಡ್ ಹಾಗೂ ವೈಟ್ ಕಲರ್ ಫ್ಲವರ್ಸ್ ಏನಿದೆ, ಪ್ಲ್ಯಾಂಟ್ಸ್ಗಳೇನಿದೆ, ಅದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್ ಅಂತ ತಗೊಳ್ಳೋಣ, ಆಯಿತಾ. ಅಂದರೆ ಹೋಮೋಸೈಗಸ್ ಅದು. ಸೊ ಈ 2 ಪ್ಲ್ಯಾಂಟ್ಗಳ ಮಧ್ಯದಲ್ಲಿ ಬರುವಂಥದ್ದು ಇಂಟರ್ಮೀಡಿಯೇಟ್ ಪ್ಲ್ಯಾಂಟು, ಅಂದರೆ ಅದು ಪಿಂಕ್ ಕಲರ್ ಇರುವಂಥ ಫ್ಲವರ್ಸ್ ಇರುವಂಥ ಒಂದು ಪ್ಲ್ಯಾಂಟು. ಅದನ್ನು ನಾವು ಇಂಟರ್ಮೀಡಿಯೇಟ್ ಅಂತ ತಗೊಳ್ಳೋ, ಅಂದರೆ ಮಧ್ಯಭಾಗದಲ್ಲಿ ಬರುವಂಥದ್ದು. ಆ ಕಡೆ ರೆಡ್ಡೂ ಅಲ್ಲ, ಆ ಕಡೆ ವೈಟೂ ಅಲ್ಲ, ಆಯಿತಾ. 2 ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಗೊತ್ತಾಯಿತು, ರೆಡ್ ವೈಟ್. ಒಂದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಯಾವುದು, ಕಂಪ್ಲೀಟಾಗಿ ಪಿಂಕ್. ಸೊ ಈಗ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಈಗ ರೆಡ್ ಹಾಗೂ ವೈಟ್ ಪ್ಲ್ಯಾಂಟ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಎಲಿಮಿನೇಟ್ ಮಾಡಿಬಿಟ್ರೆ, ಅಂದರೆ ಯಾವುದೋ ಒಂದು ಕಾರಣಕ್ಕೆ ಅದು ಹೋಯಿತು, ಸತ್ತು ಹೋಯಿತು. ಉಳಿದಿದೆ ಯಾವುದು, ಅದು ಹೆಟ್ರೋಜೈಗಸ್ ಒಂದು ಇಂಡಿವಿಜುವಲ್ಸ್, ಅಂದರೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ಸ್ ಇರುವಂಥ ಇಂಡಿವಿಜುವಲ್ಸ್. ಅದು ಪಿಂಕ್ ಪ್ಲ್ಯಾಂಟ್, ಅರ್ಥ ಆಯ್ತಾ, ಪಿಂಕ್ ಫ್ಲವರ್ ಇರುವಂಥ ಪ್ಲ್ಯಾಂಟ್. ಇದು ಸೆಲೆಕ್ಷನ್ ಆಗಿ ಅದಕ್ಕೆ ಈ ಪ್ರೋತ್ಸಾಹ ಸಿಕ್ಕಿದರೆ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಬೆಳಿಲಿಕ್ಕೋಸ್ಕರ, ಅದಕ್ಕೆ ನಾವೇನು ಕರಿತೀವಿ, ಸ್ಟೆಬಿಲೈಸೇಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರನ್ನು ಪ್ರೋತ್ಸಾಹಿಸ್ತಿದೆ ಯಾವುದು, ಒಂದು ನೇಚರ್. ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಈಗ 2 ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್ ಇದೆ ಅಲ್ವಾ, ಈಗ ರೆಡ್ ತಗೊಳ್ಳಿ ಅಥವಾ ವೈಟ್ ತಗೊಳ್ಳಿ. ಓಕೆ, ಈ ರೆಡ್ ಅಥವಾ ವೈಟ್ ಯಾವುದಾದ್ರು ಒಂದು, 2 ಅಲ್ಲ, ಯಾವುದಾದ್ರು ಒಂದನ್ನು ಇದು ನೇಚರ್ ಫೇವರ್ ಮಾಡಿದರೆ, ಅಂದರೆ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ಬೆಳೀಲಿಕ್ಕೆ ಬಿಟ್ಟರೆ, ಬಾಕಿ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಹಾಗೂ ಒಂದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಸತ್ತು ಹೋದರೆ, ಸೊ ಇದಕ್ಕೆ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಡೈರೆಕ್ಷನಲ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಈಗ ಇನ್ನೊಂದು ಕಂಡೀಷನ್, ಈಗ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಏನಿತ್ತು, ಪಿಂಕ್ ಫ್ಲವರ್ ಇರುವಂಥ ಪ್ಲ್ಯಾಂಟ್ ಸತ್ತು ಹೋಗಿಬಿಟ್ರೆ, ಅಂದರೆ ನೇಚರ್ ಅದನ್ನು ಸೆಲೆಕ್ಟ್ ಮಾಡಲಿಲ್ಲ, ಅದು ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಕಾರಣಕ್ಕೆ ಸತ್ತು ಹೋಯಿತು. ಉಳಿದಿರೋದು 2 ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್, ಯಾವುದು, ಒಂದು ರೆಡ್ ಹಾಗೂ ಒಂದು ವೈಟ್ ಫ್ಲವರ್ ಇರುವಂಥ ಪ್ಲ್ಯಾಂಟ್. ಇದೆರಡನ್ನೂ ಸೆಲೆಕ್ಟ್ ಮಾಡಿದರೆ ಇದಕ್ಕೆ ನಾವೇನು ಕರಿತೀವಿ, ಡಿಸ್ರಪ್ಟಿವ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದು 3 ಡಿಫ್ರೆಂಟ್ ಮೋಡ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನೊಂದು ಡೀಟೇಲ್ಡಾಗಿ ವೀಡಿಯೋ ಕೂಡ ಮಾಡಿದ್ದೇನೆ, ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲಲ್ಲಿ ಬರುತ್ತೆ, ನೋಡ್ಕೊಂಬಿಡಿ. ಓಕೆ, ಇದ್ರ ಜೊತೆಗೆ ದಯವಿಟ್ಟು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಸೀಲೋಕಾಂತ್ ಅಂತ ಒಂದು ವಿಷಯ ಬರುತ್ತೆ, ಗೊತ್ತಿದೆಯಾ. ಸೀಲೋಕಾಂತ್ ಅಂತ ಹೇಳುವಂಥದ್ದು ಒಂದು ಫಿಶ್, ಅದು ಸೌತ್ ಆಫ್ರಿಕಾದಲ್ಲಿ ಏನು ಮಾಡ್ತಾರೆ, ಈ ಮೀನುಗಾರರು ಆ ಮೀನನ್ನು ಹಿಡಿತಾರೆ. ಅದು ಎಕ್ಸ್ಟಿಂಕ್ಟ್ ಅಂತ ತಿಳ್ಕೊಂಡಿರ್ತಾರೆ, ವಿಚ್ ವಾಸ್ ಥಾಟ್ ಟು ಬಿ ಎಕ್ಸ್ಟಿಂಕ್ಟ್, ಬಟ್ ಆ್ಯಕ್ಚುಲಿ ಇಟ್ ವಾಸ್ ಕಾಟ್ ಇನ್ ದ ಇಯರ್ 1938. ನೆನ್ಪಿಟ್ಕೊಳ್ಳಿ, ಸೀಲೋಕಾಂತ್ ಅಂತ ಹೇಳುವಂಥ ಒಂದು ಫಿಶ್. ಓಕೆ, ಸೊ ಇರಲಿ. ಸೊ ಹಾಗೆ ನೋಡೋದಾದರೆ ಈಗ ಡೈನೋಸರ್ ಬಗ್ಗೆ ಮಾತಾಡೋದಾದರೆ, ಯಾವುದು ಬಿಗ್ಗೆಸ್ಟ್ ಡೈನೋಸರ್ ಅರ್ಥಲ್ಲಿತ್ತು ಅಂತ ಹೇಳಿದ್ರೆ ಟೈರಾನೋಸರಸ್ ರೆಕ್ಸ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈಗ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ನಾವು ಸ್ವಲ್ಪ ಮಾತಾಡೋದಾದರೆ ಒಂದು ಕೋಡ್ ನೆನ್ಪಿಟ್ಕೊಳ್ಳಿ. ನನ್ನ KCET ಸೀರೀಸ್ ಮುಂಚಿನ ಹಳೆಯ ವಿಡಿಯೋಗಳಲ್ಲಿ ನಾನು ಇದ್ರ ಕೋಡನ್ನು ಭಾಳ ಸಲ ಹೇಳಿದ್ದೀನಿ. ಡ್ರಾ ಹೆನ್ಸ್, ಡಿ ಅಂದರೆ ಡ್ರಯೋಪೆಥಿಕಸ್, ಆರ್ ಅಂದರೆ ರಾಮಾಪೆಥಿಕಸ್ಸು, ನೆನಪಿಗಿಟ್ಟುಕೊಳ್ಳಿ. ಸೊ ಎ ಅಂದರೆ ಆಸ್ಟ್ರಲೋಪೆಥಿಕಸ್, ಮತ್ತು ಎಚ್ ಅಂತ ಹೇಳಿದ್ರೆ ಹೋಮೋ ಹ್ಯಾಬಿಲಸ್, ಇ ಅಂತ ಹೇಳಿದ್ರೆ ಹೋಮೋ ಇರೆಕ್ಟಸ್, ಆಮೇಲೆ ಎನ್ ಅಂತ ಹೇಳಿದ್ರೆ ನಿಯಂಡರ್ತಲ್ ಮ್ಯಾನ್, ಎಸ್ ಅಂತ ಹೇಳಿದ್ರೆ ಹೋಮೋ ಸೆಪಿಯನ್ಸ್ ಅಂದರೆ ಎಸ್. ಡ್ರಾ ಹೆನ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಇರಲಿ. ಸೊ ಈ ಕ್ವಶನ್ ಒಂದ್ಸಲ ಯಾವುದೋ ಒಂದು ಎಕ್ಸಾಮಿನೇಷನಲ್ಲಿ ರಿಪೀಟ್ ಆಗಿತ್ತು. ಸೆಲೆಕ್ಟ್ ದ ಪೇರ್ ಆಫ್ ಪ್ರೈಮೇಟ್ಸ್ ವಿಚ್ ವರ್ ಪ್ರೆಸೆಂಟ್ ಡ್ಯೂರಿಂಗ್ 15 ಮಿಲಿಯನ್ ಇಯರ್ಸ್ ಎಗೋ. ಯಾವುದು, ಡ್ರಯೋಪೆಥಿಕಸ್ ಮತ್ತು ರಾಮಾಪೆಥಿಕಸ್. ಡೈರೆಕ್ಟ್ ಆನ್ಸರ್ ಇದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಎ. ನೆಕ್ಸ್ಟ್ ನೋಡಿ, ಮೋರ್ ಮ್ಯಾನ್ ಲೈಕ್ ಪ್ರೈಮೇಟ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ 15 ಮಾಯ, ಅಂದರೆ ಮ್ಯಾನ್ ಲೈಕ್ ಪ್ರೈಮೇಟ್ 15 ಮಾಯದಲ್ಲಿ ಅಂತ ಹೇಳಿದ್ರೆ ನೀವು ಡ್ರಯೋಪೆಥಿಕಸ್ ಮತ್ತು ರಾಮಾಪೆಥಿಕಸ್ ಅಂತ ಹೇಳ್ತೀರಿ, ಆದರೆ ಮೋರ್ ಮ್ಯಾನ್ ಲೈಕ್ ಪ್ರೈಮೇಟು ರಾಮಾಪೆಥಿಕಸ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆಪ್ಷನ್ ಎ ಕರೆಕ್ಟ್ ಇದೆ, ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡೋದಾದರೆ
ಮೋರ್ ಏಪ್ ಲೈಕ್ ಪ್ರೈಮೇಟ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ 15 ಮಾಯಾ. ಈಗ ಏಪ್ ಲೈಕ್ ಅಂದರೆ ಒಂಥರ ಈ ಮಂಗಗಳ ಥರ ಇರುವಂಥ ಒಂದು ಇದು ಯಾವುದು ಹ್ಯೂಮನ್ ಯಾವುದು ಅಂತ ಹೇಳಿದ್ರೆ ಡ್ರಯೋಪೆಥಿಕಸ್. ಸೊ ಮ್ಯಾನ್ ಥರ ಇರುವಂತಹ ಪ್ರೈಮೇಟ್ ಯಾವುದು ರಾಮಪೆಥಿಕಸ್ಸು, ಅದೇ ಥರ ಏಪ್ ಥರ ಇರುವಂಥ ಪ್ರೈಮೇಟ್ ಯಾವುದು ಡ್ರಯೋಪೆಥಿಕಸ್. ಇದೆರಡು ಯಾವಾಗಿತ್ತು 15 ಮಾಯಾದಲ್ಲಿತ್ತು. ಸೊ ಇಲ್ಲಿ ಎಲ್ಲ ಬಂದ್ಬಿಡ್ತು, ಕವರ್ ಆಗಿಬಿಡ್ತು ಅಲ್ವಾ. ಈಗ ನೋಡಿ, ಮ್ಯಾನ್ ಲೈಕ್ ಪ್ರೈಮೇಟ್ ಹಂಟೆಡ್ ವಿತ್ ಸ್ಟೋನ್ ವೆಪನ್ಸ್, ಏಟ್ ಫ್ರೂಟ್, ಲಿವ್ಡ್ ಇನ್ ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಪ್ರೆಸೆಂಟ್ ಡ್ಯೂರಿಂಗ್ ಸೆಕೆಂಡ್ ಮಾಯಾ ವೋರ್ ಯಾವುದು. ರಾಮಪೆಥಿಕಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಡ್ರಯೋಪೆಥಿಕಸ್ ಕೂಡ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ 15 ಮಾಯಾ ಬಂತು. ಹೋಮೋ ಹ್ಯಾಬಿಲಿಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಅದು ನಂತರ ಬಂದದ್ದು ಯಾವುದು ಆಸ್ಟ್ರಲೋಪೆಥಿಸಿಯನ್ಸ್ ಅಥವಾ ಆಸ್ಟ್ರಲೋಪೆಥಿಕಸ್. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಬಿ ಕರೆಕ್ಟ್ ಇದೆ. ಇದು ಬಹಳ ಇಂಪಾರ್ಟೆಂಟ್, ಇದನ್ನು ಹಾಗೆ ಕಲ್ತ್ಬಿಡಿ ಓಕೆ, ಯಾಕಂದರೆ NCERT ಲೈನ್ ಅದು. ಫಸ್ಟ್ ಬೀಯಿಂಗ್ ದ ಹೋಮಿನಿಡ್ ಡಿಡ್ ನಾಟ್ ಈಟ್ ಮೀಟ್ and the brain capacities were between 650 to 800 cranial capacity. they were ಯಾವುದು ಅಂತ ಹೇಳಿದ್ರೆ ಹೋಮೋ ಹ್ಯಾಬಿಲಸ್. ನೆನ್ಪಿಟ್ಕೊಳ್ಳಿ, ಹೋಮೋ ಹ್ಯಾಬಿಲಸ್ ಆ್ಯಕ್ಚುಲಿ ಒಂದು ಪಕ್ಕ ಮನುಷ್ಯನ ಥರನೇ ಇರುವಂಥ ಒಂದು ಇದು ಏಪ್, ಅದು ಅರ್ಥ ಆಯಿತು, ಹ್ಯೂಮನ್ ಎವಲ್ಯೂಷನಲ್ಲಿ ಬರುವಂಥದ್ದು ಹೋಮೋ ಹ್ಯಾಬಿಲಸ್. ಅದರ ಬ್ರೈನ್ ಕೆಪಾಸಿಟಿ ಎಷ್ಟಿತ್ತು 650ರಿಂದ 800 cc ಹೋಮೋ ಹ್ಯಾಬಿಲಸ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಓಕೆ. ನಂತರ ಹ್ಯೂಮನ್ ಲೈಕ್ ಬೀಯಿಂಗ್ ಹೋಮಿನಿಡ್ ಏಟ್ ಮೀಟ್, ದೇ ಹ್ಯಾಡ್ ಲಾರ್ಜ್ ಬ್ರೈನ್ ಕೆಪಾಸಿಟಿ. ನೋಡಿ, ಹೋಮೋ ಹ್ಯಾಬಿಲಸ್ ಮೀಟ್ ತಿಂದಿರಲಿಲ್ಲ, ಬಟ್ ನೆಕ್ಸ್ಟ್ ಬರುವಂಥ ಜೀವಿಗಳು ಮೀಟನ್ನು ತಿಂತು, ಅಂದರೆ ಮಾಂಸಾಹಾರಿಗಳು, ಮತ್ತು ಬ್ರೈನ್ ಕೆಪಾಸಿಟಿ ಜಾಸ್ತಿ ಇತ್ತು, ಅಪ್ ಟು 900 cc. ಹಾಗಾದರೆ ಇದು ಯಾರು? ಹೋಮೋ ಇರೆಕ್ಟಸ್. ಅದಕ್ಕೆ ಹೇಳಿದೆ ಡ್ರಾ ಹೆನ್ಸ್ ಕೋಡನ್ನು ನೆನ್ಪಿಟ್ಕೊಳ್ಳಿ ಅಂತ. ಈಸಿಯಾಗಿ ಬ್ರೈನ್ ಕೆಪಾಸಿಟಿನ ಬರಿಬೋದು ಅಲ್ವಾ. ಹ್ಯಾಬಿಲಸ್ 650ಯಿಂದ 800, ಅದೇ ಥರ ಇರೆಕ್ಟಸ್ 900 cc. ನೋಡಿ, ಜಾಸ್ತಿ ಆಗ್ತಾ ಬಂದಿದೆ ಓಕೆ. ನೋಡೋಣ ನೆಕ್ಸ್ಟ್. ಹೋಮಿನಿಡ್ ವಿತ್ ಬ್ರೈನ್ ಸೈಜ್ ಆಫ್ 1400 cc ಲಿವ್ಡ್ ಇನ್ ನಿಯರ್ ಈಸ್ಟ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ ಬಿಟ್ವೀನ್ 1 lakh to 40,000 years back, used hides to protect their body and buried their dead. ನೆನ್ಪಿಟ್ಕೊಳ್ಳಿ, ಇದು ನಿಯಾಂಡರ್ತಲ್ ಮ್ಯಾನ್. ಈಸಿಯಾಗಿ ನೆನ್ಪಿಟ್ಕೋಬೋದು. 1400 cc ಅಂದರೆ 100% ನಿಯಾಂಡರ್ತಲ್ ಮ್ಯಾನ್.